ಜನ ಈ ಒಂದು ಕಾಲ ನೋಡದೆ ಮಣ್ಣಲ್ಲಿ ಸೇರಿರ್ತಕ್ಕ ದಿನ ನೋಡ್ತಾ ತಂದೆ, ನಮ್ಮನ್ನಾದರೂ ನಿಮ್ಮ ಕೃಪೆ ಮೂಲಕವಾಗಿ ತಂದೆ ನೀವು ನಮ್ಮ ದಯೆಯನ್ನು ತೋರಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಮಗೆ ಒಂದು ಅದೃಷ್ಟವನ್ನು ನಮಗೆ ಕೊಟ್ಟಿದ್ದಾರೆ ತಂದೆ. ದೇವರೇ, ಇಲ್ಲಿವರೆಗೂ ವಾಕ್ಯನ ಕೇಳಿದ್ದೀವಿ, ಪ್ರತಿ ಮಾತುಗಳು ತಂದೆ ನಮ್ಮ ಮನಸ್ಸನ್ನು ಇಟ್ಟುಕೊಂಡು ಆ ಮಾತುಗಳು ನಡೆಯುತ್ತಾ ಆ ಮಾತಿನ ಪ್ರಕಾರ ಜೀವಿಸೋದಕ್ಕಾಗಿ ಒಳ್ಳೆ ಮನಸ್ಸು ನೀಡ್ರಿ. ಇನ್ನು ಸ್ವಲ್ಪ ಜರತಕ್ಕಂಥ ಪ್ರಾರ್ಥನಾ ಕಾರ್ಯಕ್ರಮ ಕೂಡ ನಮ್ಮ ಜೊತೆಗೆ ನೀವು ಇದ್ದು ನಡೆಸಿದಂತೆ ಬೇಡಿಕೊಳ್ಳುತ್ತಾ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂತೆ. ಕರ್ತನಲ್ಲಿ ಪ್ರಿಯವಾದಂಥ ನಾಲ್ಕು ಕೂಡ ಮತ್ತೊಂದು ಸಾರಿ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲೇ ನಿಮ್ಮಲ್ಲಿ ಒಂದು ಸ್ನೇಹಿತರಿ, ಇಲ್ಲಿವರೆ ವಾಕ್ಯನ ದೇವರು ಕೃತ ಮೂಲಕವಾಗಿ ನಮ್ಮ ಅರ್ಥ ರೀತಿಯಲ್ಲಿ ವಾಕ್ಯನ ಚೆನ್ನಾಗಿ ತಿಳಿಸ್ಕೊಟ್ಟಂದ್ರೆ ನಿಜ ಅಂದರೆ ಪ್ರಾರ್ಥನೆ ಅನ್ನುವಂಥದ್ದು ನಾವು ದೇವರ ಸಂಗಡ ಮಾತಾಡುವಂಥದ್ದು. ದೇವರಿಗೆ ಕಿವಿ ಅದಾವ, ಕಣ್ಣೆದವ, ನಮಗೇನೋ ಅವು ಕೂಡ ಇದಾವ. ಅಂದರೆ ಶರೀರ ರೀತಿಯಲ್ಲ, ಅರ್ಥ ಮಾಡ್ಕೊಳ್ರಿ. ಶರೀರ ರೀತಿ ದೇವರಿಗೆ ಇಲ್ಲ, ಆತ್ಮೀಯ ರೀತಿಯಲ್ಲೇ ಇದಾವೆ. ನಾವು ದೇವ್ರ ನಮ್ಮ ಕಣ್ಣಿಗೆ ಕಾಣಲ್ಲ ಅಂತೇಳಿ ಅದಕ್ಕೆ ಹೇಳಿದೇನೋ ಬಿಟ್ರೇನೋ ಅಂತೇಳಿ ಅನ್ಕೊಂತೀವಿ. ನಾವು ದೇವರಿಗೆ ಹೇಳಿದ್ರೆ ಬಿಟ್ರೇನು, ದೇವ್ರು ಕೇಳ್ತಾನೋ ಇಲ್ಲ ಎಂಬುದು ಭಾವ ನಮ್ಮಲ್ಲಿ ಇರ್ತದೆ. ಅದಕ್ಕೆ ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ನಮ್ಮ ಸಂತೋಷ ಯಾರು ಹಂಚ್ಕೊಳ್ತೀವಿ? ನಾವು ಮನುಷ್ಯರ ಮುಂದೆ ಹಂಚಿಕೊಳ್ತೀವಿ. ಅದಕ್ಕೆ ಮನುಷ್ಯರು ಏನು ಮಾಡ್ತಾರೆ ಅಂದರೆ ನಾವು ಹೇಳಿದ ಮಾತಿಗೆ ಒಂದೊಂದು ಉತ್ತರ ಅವರು ಕೊಡ್ತಾ ಇರ್ತಾರೆ. ಹೌದಾ? ಅದಕ್ಕಾಗಿ ಮನುಷ್ಯರ ಮುಂದೆ ನಾವು ಹಂಚಿಕೊಳ್ತೀವಿ. ದೇವ್ರ ಮುಂದೆ ನಾವು ಪ್ರಾರ್ಥನೆ ಮಾಡಿ ಕುಂತಾಗ ಕೇಳ್ತಾರೆ ನಮ್ಮ ಭಾವ ನಮ್ಮಲ್ಲಿ ಕೂಡ. ಯಾಕಂದ್ರೆ ಎದುರು ಉತ್ತರ ನಮಗಿರಲ್ಲ. ಅಲ್ಲಿ ಪ್ರಾರ್ಥನೆ ಮಾಡೋ ಕುಂತಾಗ ಎದುರು ನಮಗೆ ಉತ್ತರವು ಸಿಗೋದಿಲ್ಲ. ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಮನುಷ್ಯ ಕುಂತಾಗ ಏನು ಪ್ರಾರ್ಥನೆ ಮಾಡ್ತಾನೋ ತನಗೆ ಗೊತ್ತಿಲ್ಲ, ನಾನು ಕೇಳುವಂಥದ್ದು ಹೌದೋ ಇಲ್ಲ ಅಂತ ಆಲೋಚನೆ ಮಾಡೋದಲ್ಲ. 100 ಯಾಕಂದ್ರೆ ಬಹಳ ಮಂದಿ ಪ್ರಾರ್ಥನೆ ಅಂತ ನೋಡ್ತೀವಲ್ಲ, ಅವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅಳೋರು ಕೂಡ ನಾವು ನೋಡ್ತೀವಿ. ಯಾಕೆ ಆಡ್ತಾರೆ ವಿಷಯ ಪ್ರಾರ್ಥನೆಯಲ್ಲಿ? ಯಾಕೆ ಆಡ್ತಾರೆ? ಪ್ರಾರ್ಥನೆಯಲ್ಲಿ ಅಳ್ತಾರೆ. ಅಳ್ತಾರೆ ಏನೈತೆ? ಪ್ರಾರ್ಥನೆ ಮಾಡ್ತಾನೆ ಅಳ್ತಕ್ಕಂಥ ಸಂದರ್ಭದಲ್ಲಿ ಬಂತು. ಯಾಕಂದ್ರೆ ನಿನ್ನ ಚಲೋ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿ ದೇವ್ರಿಗೆ ಹತ್ರನೇ ಕೇಳ್ತಾನ. ಯಾಕಂದ್ರೆ ಮನುಷ್ಯನ ಮುಂದೆ ಹೋಗ್ರಿ, ನೀವು ಮನುಷ್ಯರು 7 ನಿಮಿಷ ಹೋಗಿ ಹತ್ತಿರ ಮನುಷ್ಯರು ಅಂತಾರೆ ಇದು ಏನು ಹೇಳ್ತಾನೋ ನನಗೆ ಗೊತ್ತಾಗ, ಬರೀ ಅಳೋದೇ ನನಗೆ ಕೇಳೋದು. ಫಸ್ಟ್ ಅಳೋದನ್ನ ಕಮ್ಮಿ ಮಾಡಿ ಹೇಳೋದನ್ನ ಹೇಳೋದ. ಹಂಗೆ ದೇವರು ಎಲ್ಲರ ಮನಸ್ಸು ಬದಲಾತನು ಏನ್ರಿ. ನಮ್ಮ ವಿನಯ, ನಮ್ಮ ಭಕ್ತಿ, ನಮ್ಮ ಜೀವಿತ ಮೊದಲು ನಾವೇ ನೋಡಿಕೊಂಡು ದೇವರೆಲ್ಲ ಪ್ರಾರ್ಥನೆ ಮಾಡೋದು ನಾವು ಕಲಿಬೇಕು. ದಾನಿಯೇಲನು ಪ್ರಾರ್ಥನೆ ಮಾಡಿದ, ಹಿಜ್ಕೀಯ ಪ್ರಾರ್ಥನೆ ಮಾಡಿದ, ತಮ್ಮ ಸ್ವಾರ್ಥಕ್ಕೆ ಅವರು ಇದನ್ನು ಗಮನ ಇಟ್ಕೊಳ್ರಿ. ಹಿಜ್ಕೀಯ ಪ್ರಾರ್ಥನೆ ಮಾಡಿದ, ಎಷ್ಟು ಪ್ರಾರ್ಥನೆ ಮಾಡಿದ? ನನ್ನ ಕುಟುಂಬನ ಬೆಳೆಸಬೇಕು, ನನ್ನ ಶರೀರ ಹೋಗಬೇಕು, ನನ್ನ ಬದುಕಬೇಕಂತ ಪ್ರಾರ್ಥನೆ ಮಾಡಿದ ಹಿಜ್ಕೀಯ ಪ್ರಾರ್ಥನೆ ಮಾಡಿದ್ರು. ಬಹಳ ಮಂದಿ ಬೋಧಕರು ಕೂಡ ಹಿಜ್ಕೀಯ ಪ್ರಾರ್ಥನೆ ಮಾಡಿದ ಇವರು ಪ್ರಾರ್ಥನೆ ಮಾಡಿದಿರ್ತಾರೆ. ಹಂಗೆ ನಿನ್ನ ಪ್ರಾರ್ಥನೆ ಬಹಳ ದೂರ ಐತೆ ಆತನ ಪ್ರಾರ್ಥನೆ. ಯಾಕಂದ್ರೆ ಪ್ರಾರ್ಥನೆ ಅಂತಕ್ಕಂಥ ಏನು ಕೇಳಿ ಕರೆಕ್ಟ್. ಹಿಜ್ಕೀಯ ಪ್ರಾರ್ಥನೆ ಮಾಡಿದ್ದು, ದೇವರೇ ನಿನ್ನ ಪ್ರಜೆಗಳನ್ನ ನಾನು ರಕ್ಷಣೆಯನ್ನು ನಡೆಸ್ತೀನಿ, ಅವ್ರನ್ನ ಕಾಪಾಡ್ತೀನಿ. ಅಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಕೇಳ್ಕೊಂಡಿಲ್ಲ, ತನ್ನ ಕುಟುಂಬಕ್ಕಾಗಿ ಆತನು ಎಂಬುದಕ್ಕೆ ಕೇಳಿಲ್ಲ, ದೇವ್ರ ಕೆಲಸ ಮಾಡೋದಕ್ಕಾಗಿ ಪ್ರಾರ್ಥನೆ ಮಾಡಿದನು ಅಷ್ಟೇ. ಆತನು ನೀವು ಯಾವ ಪ್ರಾರ್ಥನೆ ನೋಡಿದ್ರು ಕೂಡ ತಮಗೆ ತಾವು ಪ್ರಾರ್ಥನೆ ಮಾಡಿದ, ತಮಗೆ ತಾವರು ಅಳಲಿಲ್ಲ. ದೇವರೊಂದು ಚಿತ್ತ ನೆರವೇರಿಸೋದಕ್ಕಾಗಿ, ದೇವರೊಂದು ಕೆಲಸ ಮಾಡೋದಕ್ಕಾಗಿ ಪ್ರಾರ್ಥನೆ ಅವರು ಮಾಡಿ. ಒಟ್ಟಲ್ಲಿ ಪ್ರಾರ್ಥನೆ ದೇವರಿಗೆ ಮಾಡಬೇಕು. ಆದರೆ ಮಾಡೋಂಥ ಮನಸ್ಸುಗಳು ಕೂಡ ಹೆಂಗಿರ್ಬೇಕು? ಚೆನ್ನಾಗಿರ್ಬೇಕು. ಪ್ರಾರ್ಥನೆ ಮಾಡ್ಬೇಕಂದ್ರೆ ವ್ಯಕ್ತಿಶಾಲ ಪ್ರಿಯಾದಂಥ ಆತ್ಮನ ಗಮನಿಸ್ರಿ. ಒಂದು ಅರ್ಧ ಗಂಟೆ ಹೇಳ್ತೀನಿ, ಆಲೋಚನೆ ಮಾಡ್ರಿ. ನೀವು ಅನೇಕ ರೀತಿಯಲ್ಲಿ ಅನೇಕ ವ್ಯಕ್ತಿಗಳ ವಾಕ್ಯ ಕೇಳ್ತಿರ್ಬೋದು, ಬಟ್ ಈಗ ಹೇಳ್ತಕ್ಕಂಥ ವಾಕ್ಯಗಳನ್ನು ಗಮನಿಸಿ ಸ್ವಲ್ಪ ಆಲೋಚನೆ ಮಾಡ್ರಿ.
ಸರ್ವೋನ್ನತನು ದೇವರು, ಪರಮಾತ್ಮನು ದೇವರು. ಆತನ ಮನಸ್ಸು ಪರಿಪೂರ್ಣ ಗೊತ್ತಾಗಬೇಕಂತಂದ್ರೆ ಏನ್ ಮಾಡ್ಬೇಕು ನಾವು? ಆತನ ಮನಸ್ಸು, ಈಗ ನಾವೇನ್ ದೇವ್ರನ್ನ ನಂಬಿ ಅಂತ ಹೇಳ್ಕೊಳ್ತೀವೋ, ವಾರ ಬಂದ್ರು ಪ್ರಾರ್ಥನೆ ಬಂದು ನಾವೇನ್ ಮಾಡ್ತಾ ಇದೀವೋ, ಆತನ ಮನಸ್ಸು ನಾವು ಪೂರ್ತಿ ಗೊತ್ತಾಗಬೇಕಂತ ಏನ್ ಮಾಡ್ಬೇಕು ನಾವು? ನಮಗೆ ಪೂರ್ತಿ ಗೊತ್ತಾಗದನ ಅಂದ್ರೆ ಆತನ ಮನಸ್ಸು ಪೂರ್ತಿ ಗೊತ್ತಾಗದನ ಗೊತ್ತಿಲ್ಲ ಅಂದ್ರೆ ನಾವು ಕೇಳೋದನ್ನ ತಿಳ್ಕೋದಕ್ಕೆ ನಾವು ಹೊಂಟಿವಿ. ಹೆಂಗೆ ತಿಳಿದುಕೊಳ್ಬೇಕು? ನೀವು ಬೇಸ್ ಗಮನಿಸಿ ಮಾಡ್ತಾ ಇರೋದನ್ನ ಮಾತಾಡ್ತೀನಿ. ನಾವು ನಮ್ಮ ಮನೆಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ನಮ್ಮ ಮನೆಗೆ ನಾವು ಹೋಗ್ಬೇಕು. ನಮ್ಮ ಮನೆಗೆ ಯಾವ ದಾರಿ ಇತ್ತು ಆವ ದಾರಿಗೆ ಹೋಗ್ತೀವ, ಬೇರೆ ದಾರಿಗೆ ಹೋಗ್ಬೇಕನ್ನ? ನಮ್ಮ ಮನೆಗೆ ಯಾವ ದಾರಿ ಇದ್ದದೋ ಆ ದಾರಿ ಹಿಡ್ಕೊಂಡು ಹೋದ್ರೇನೆ ನಮ್ಮ ಮನೆ ಸೇರ್ತೀವಿ, ಮನೆ ಮುಟ್ಟಿಕೊಳ್ತೀವಿ ನಾವು. ಅದು ಬಿಟ್ಟು ಬೇರೆ ದಾರಿಗೆ ಹೋದ್ರೆ ನಮ್ಮ ಮನೆಯಿಂದ ದೂರ ಆಗ್ತಿ ಹೊರತು ನಮ್ಮ ಮನೆ ಹತ್ರ ಆಗೋದಿಲ್ಲ. ಬೇಸ್ ಗಮನ ಇಟ್ಕೊಳ್ರಿ. ದೇವರು ನಂಬಿರ್ತಕ್ಕ ನಾವು, ದೇವರಲ್ಲಿ ಹೋಗ್ಬೇಕಂತಕ್ಕ ನಾವು, ಪರಲೋಕನ ಸೇರ್ಬೇಕಂತ ನಾವೇನು ಗುರಿ ಇತ್ತು, ನಾವೆಲ್ಲ ಯಾಕೆ ನಂಬುತ್ತಿದ್ದೇವೆ? ಈಗ ನಾವು ನಂಬೋದು ಉದ್ದೇಶ, ದೇವ್ರಿಗೆ ನಂಬೋ ಉದ್ದೇಶ ಏನು ಹೇಳ್ರಿ ಕರೆಕ್ಟಾಗಿ? ಯಾಕಂದ್ರೆ ಅನೇಕ ಪಾಸ್ಟ್ ನೋಡಿರೋದ ಇಲ್ಲ ಅಂತಿಲ್ಲ. ನಿಮ್ಗೆ ಒಂದು ಗಮನಿಸ್ರಿ, ನಾವು ದೇವರು ನಂಬೋದಕ್ಕೂ ಯಾವುದಕ್ಕಾಗಿ? ದೇವರನ್ನ ಯಾತಕ್ಕೋಸ್ಕರ ನಂಬಕ್ ನಾವು? ದೇವ್ರನ್ನ ಯಾವುದಕ್ಕೆ ನಂಬಬೇಕು? ಈ ಲೋಕದಲ್ಲಿ ಬದುಕುವುದಕ್ಕಾಗನ? ಈ ಲೋಕದಲ್ಲಿ ಬದುಕುವುದಕ್ಕಾಗಿ ದೇವ್ರ ನಂಬಕನ? ಇಲ್ಲಿ ನಂಬಾರ್ದೇವ್ರೆ? ಈ ಭೂಮಿಯಾಗ ಬದುಕುವುದಕ್ಕಾಗಿ ದೇವ್ರ ನಂಬಕನ? ಬೇರೆ ಅದಕ್ಕೆ ದೇವ್ರ ನಂಬಕ ನಾವು? ಈ ಲೋಕದ ನಂಬೋದಕ್ಕಾಗಿ ದೇವ್ರ ನಂಬೋದು ಅವಶ್ಯಕತೆ ಇಲ್ಲ. ಈ ಭೂಮಿಯಾಗ ಎಷ್ಟು ಮಂದಿ ವಿಧದ ಬದುಕಂದ್ರೆ ದೇವ್ರು ನಂಬಲಾರ್ದನೂ ಕೂಡ ವ್ಯಕ್ತಿ ಬದುಕತ್ತ. ನಮಗಿಂತ ಹೆಚ್ಚು ಆಸೆ ಕೂಡ ಇದಾರೆ. ಕಳತನ ಮಾಡೋನು ಕೂಡ ಬದುಕ. ಏನ್ ಕೆಲಸ ಮಾಡಿ ಈ ಭೂಮಿ ಬದುಕ್ತಾರೆ. ಇಲ್ಲಿ ದೇವ್ರು ಅಂದ್ರೆ ದೇವ್ರು ನಂಬಬೇಕಂದ್ರೆ ಈ ಭೂಮಿಯಲ್ಲಿ ಬದುಕೋದಕ್ಕಾಗಿ ನಾವು ದೇವ್ರನ್ನ ನಂಬಬಾರ್ದು. ಮೊದಲು ತಿಳ್ಕೊಂಡು ನೀವು ಮತ್ತೆ ಯಾವುದಕ್ಕೆ ನಂಬಬೇಕು? ಯಾವ್ದಕ್ಕೆ ನಂಬಬೇಕು? ನಾವು ಈ ಲೋಕ ಬಿಟ್ಟ ನಂತರ ನಮ್ಮ ಮನೆ ನಾವು ಹೋಗ್ಬೇಕು. ದೇವ್ರಿರ್ತಕ್ಕಂಥ ಒಂದು ಜಾಗಕ್ಕೆ ನಾವು ಹೋಗ್ಬೇಕು. ಅಂದ್ರೆ ಪರಲೋಕಕ್ಕೆ ನಾವು ಹೋಗ್ಬೇಕಂತೇಳಿ ನಮ್ಮ ಆಲೋಚನೆ. ಅಷ್ಟೇ ಬೇರೆ ಐತಿ ನಿಮ್ಗೆ. ಏನ್ ದೇವ್ರ ನಮ್ಗೆ ಏನೋ ಕೊಡ್ತಾನೆ ಇದೈತಾನ? ಏನು ಕೊಡಲ್ಲ. ದೇವ್ರನ್ನ ಗಮನಿಟ್ಕೊಳ್ರಿ. ಇದು ಭೂಮಿಗೆ ಏನು ಕೊಡಲ್ಲ. ಒಂದ್ ವೇಳೆ ನೀವು ಕಷ್ಟಪಟ್ಟು ದುಡಿದ್ರೆ ಕೊಟ್ಟರು ಕೊಡ್ಬೋದೇನೋ, ಹಂಗೆ ದೇವ್ರ ವಿಷಯದಾಗ ಇಲ್ಲೇನೋ ಕೊಡಲ್ಲ. ಇದಾಯ್ತು. ಪರಲೋಕ ಹೋಗ್ಬೇಕಂತ ಏನ್ ಅನ್ಕೊಂಡಿವೋ, ದೇವ್ರ ನಂಬಕ್ಕೆ ಅನ್ಕೊಂಡಿವಿ ನಾವು. ಯಾವ ರೀತಿ ದೇವ್ರ ನಂಬಿಕೊಳ್ಬೇಕು ನಾವು? ಪರಲೋಕಕ್ಕ ಯೇಸು ಕ್ರಿಸ್ತವ್ರು ನಾನೇ ಮಾರ್ಗವು ಅಂತ ಅಷ್ಟೇ. ನಾನೇ ಮಾರ್ಗ ಅಂತ ಹೇಳ್ತಾರೆ. ಅಂದ್ರೆ ಯಾರ ಮೂಲಕವಾಗಿ ಮಾರ್ಗ? ನಮಗ ಯೇಸು ಕ್ರಿಸ್ತವ್ರ ಮೂಲಕವಾಗಿ ನಮಗ ಮಾರ್ಗ ಅಂತ ಹೇಳಿದ. ಯೇಸು ಕ್ರಿಸ್ತ ಮಾರ್ಗ ಆದ್ಮೇಲೆ ನಾವು ಅದೇ ಮಾರ್ಗದಲ್ಲಿ ಹೋಗ್ಬೇಕನ್ನ, ಬೇರೆ ಮಾರ್ಗದಲ್ಲಿ ಹೋಗ್ಬೇಕನ್ನ? ಈಗ ನಮ್ಮ ಮಾರ್ಗ ಯಾರೀಗ? ನಮ್ಮ ದಾರಿ ಯಾರು? ನಮ್ಮ ಮನೆ ದಾರಿ ಯಾರು? ಈಗ ನಮ್ಮ ಮನೆ ದಾರಿಗಳು ಯಾವ್ದೋ ಒಂದು ಅಡ್ರೆಸ್ ಹೇಳ್ತೇವೆ ನಾವು. ಪರಲೋಕದ ಮಾರ್ಗ ಯಾರು? ಯೇಸು ಕ್ರಿಸ್ತ ಸ್ವಾಮಿ ಅವರೇ. ಈಗ ಆ ಒಂದು ಪ್ರಯಾಣದ ತಕ್ಕ ನಾವು ಯಾವ ಮಾರ್ಗದಲ್ಲಿ ನಡಿಬೇಕು? ಯಾವ ಮಾರ್ಗದಲ್ಲಿ ನಡಿಬೇಕು? ನಮ್ಮ ಮುಂದಿರ್ತಕ್ಕಂಥ ಯೇಸು ಕ್ರಿಸ್ತ ಮಾರ್ಗ ಏನೋ ಆ ಮಾರ್ಗದಲ್ಲಿ ನಾವು ನಡಿಬೇಕಾ, ಅಥವಾ ಬೇರೆ ಒಂದು ಮಾರ್ಗದಲ್ಲಿ ನಡೆದ್ರೆ ಹೋಗ್ತೀವ? ನಾನು ಬೇರೆ ಮಾರ್ಗದಲ್ಲಿ ಹೋಗ್ರ ಕಡೆ ಮಾತಾಡ್ರೆ ನಿಮ್ಗೆ ಅರ್ಥ ಆಗೈತಿನ? ಬೇರೆ ಮಾರ್ಗದಲ್ಲಿ ನಾವು ಮುಟ್ಟಲ್ಲ ನಾವು ಪರಲೋಕಕ್ಕ? ಇದು ಸಾಧ್ಯ ಇಲ್ಲ. ನಮಗೆ ಯೇಸು ಕ್ರಿಸ್ತವ್ರ ಮಾರ್ಗ ಅಂದ್ರೆ ಆ ಮಾರ್ಗದಲ್ಲಿ ನಾವು ಪ್ರಯಾಣ ನಡೆಸಬೇಕು. ಆದ್ರೆ ಯೇಸು ಕ್ರಿಸ್ತರಾದ್ರೂ ಕೂಡ ಈಗ ಪರಲೋಕದಲ್ಲಿ ಇರ್ತಕ್ಕಂಥ ದೇವರ ಸಿಂಹಾಸನ ಬಲಗಡೆ ಯೇಸು ಕ್ರಿಸ್ತವರು ಕುಂತ್ಕೊಂಡು ಐದರಲ್ಲಿ ನಿಮ್ಗೆ ಗೊತ್ತ ವಚನದ? ಯೇಸು ಕ್ರಿಸ್ತವರು ದೇವರ ಬಲಗಡೆಯಲ್ಲಿ ಎಲ್ಲೈತೆ? ಅದು ಪೇತ್ರ ಪತ್ರಿಕೆ ಐತೆ. ನಿಮ್ಗೆ ಬೇಕಂತ ತೋರಿಸಿದ್ರೆ ನಾ ಮುಂದಕ್ಕೆ ಹೋದ್ ನಂಗೆ. ಈ ದೇವರೊಂದು ಸಿಂಹಾಸನ ಯೇಸು ಕ್ರಿಸ್ತವ್ರ ಬಲಗಡೆಯಲ್ಲಿ ಕುಂತ್ಕೊಂಡಾರ. ಹೆಂಗ್ ಹೋದ್ರ ಅವರು? ಬೇರೆ ಬೇರೆ ದಾರಿಕೊಂಡು ಹೋದ್ರನ ಅಥವಾ ದೇವರು ದಾರಿಯಲ್ಲಿ ಹೋದ್ರನ? ಹೆಂಗ್ ಹೋದ್ರಮ್ಮ? ದೇವರ ದಾರಿ ಅದು, ಹೌದಾ ಇಲ್ಲ? ಆದ್ರೆ ದೇವರ ದಾರಿಯಲ್ಲಿ ಹೋಗ್ಬೇಕಂತಂದ್ರೆ ಅದಕ್ಕೆ ದಾರಿ ಆಗಿದ್ದವು ಅನೇಕ ದಾರಿ ಆತನು ಕಂಡುಕೊಳ್ಳೋದು. ಪ್ರೇರಣಾತ್ಮ ಆಲೋಚನೆ ಮಾಡ್ರಿ. ಬೈಬಲ್ ಅಂತಕ್ಕಂಥದನ್ನ ಇವತ್ತು ಅನೇಕರಿಗೆ ಸಿಕ್ಕಾಯ್ಕೊಂಡು ಯಾವ ರೀತಿ ಮನುಷ್ಯನ ಇಚ್ಛೆವನ್ನು ಬೋಧ ಮಾಡಕತ್ತನೋ, ಇಚ್ಛೆವನ್ನು ನಡೆಯಕತ್ತನೋ, ಪರಿಶುದ್ಧವಾಗಿರ್ತಕ್ಕಂಥ ದೇವರೊಂದು ಮಾತನ್ನ
ದೇವರು ನಮ್ಮ ಉನ್ನತಕ್ಕಾಗಿ ನಮ್ಮನ್ನು ಪರಲೋಕ ಸೇರಿಸೋದಕ್ಕಾಗಿ ನಮ್ಮ ಕೈಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. ಆ ಧರ್ಮಶಾಸ್ತ್ರವನ್ನ ಯಾರ ಕೈಗೈತೆ ಅದು? ಈ ಧರ್ಮಶಾಸ್ತ್ರ ಅಂತಕ್ಕಂಥದ್ದು ಯಾರ ಕೈಗಿರ್ಬೇಕು? ಇವತ್ತು ಯಾರ ಕೈ ಸೇರಿಕೊಂಡಲ್ಲ? ಧರ್ಮಶಾಸ್ತ್ರ ದೇವರಂದ್ರೆ ಧರ್ಮಶಾಸ್ತ್ರ ಅನ್ನುವಂತಕ್ಕಂಥದ್ದು ಯಾರ ಕೈಯಲ್ಲಿದ್ದದ, ಯಾರ ಕೈ ಇರ್ಬೋದಾಗಿತ್ತದು, ಇರ್ಬೇಕಾಗಿತ್ತು. ಧರ್ಮಶಾಸ್ತ್ರ ಅಂತಕ್ಕಂಥದ್ದು ಯಾರ ಕೈ ಇರ್ಬೇಕು? ಫಸ್ಟ್ ಹೇಳ್ರಿ, ಯಾರ ಕೈ ಇರ್ಬೇಕಿದು? ಧರ್ಮಶಾಸ್ತ್ರ ಯಾರ ಕೈ ಇರ್ಬೇಕು? ಧರ್ಮಶಾಸ್ತ್ರ ಅಂತಕ್ಕಂಥದ್ದು ಯಾರ ಕೈ ಇರ್ಬೇಕು? ಹೇಳ್ತೀನಿ, ಕಳ್ತನ ಮಾಡೋ ಕೈಗೆ ಧರ್ಮಶಾಸ್ತ್ರ ಇರ್ಬೇಕಾ? ಏನ್ ಮಾಡ್ತಾ ವ್ಯಕ್ತಿ? ಕಳ್ತನ ಮಾಡೋ ವ್ಯಕ್ತಿ ಧರ್ಮಶಾಸ್ತ್ರ ಇರ್ಬೇಕಾ? ವ್ಯಭಿಚಾರ ಮಾಡತಕ್ಕಂಥ ಧರ್ಮಶಾಸ್ತ್ರ ಇರ್ಬೇಕಾ? ಮೋಸ ಮಾಡ ಅನ್ಯ ಧರ್ಮಶಾಸ್ತ್ರ ಇರ್ಬೇಕಾ? ಇರ್ಬೇಕೇ ಬೇಡ ಹೇಳ್ರಿ? ಇವತ್ತು ಐದವಿಲ್ಲ. ನಾನು ಯಾಕೆ ಮಾತಾಡ್ತಂದ್ರೆ ಗಮನಿಸಿ ಆಲೋಚನೆ ಮಾಡ್ರಿ. ದೇವರು ಒಂದು ಧರ್ಮಶಾಸ್ತ್ರವನ್ನ ತನ್ನ ಜನರಿಗೆ ಕೊಟ್ಟರು ಕೂಡ ನಾನು ಹೆಂಗಿದ್ದೀನೋ ತಿಳ್ಕೊಂಡು ನನ್ನ ಮಕ್ಕಳು ನನ್ಗೆ ಬರಲ್ಲ ಅಂತೇಳಿ ಧರ್ಮಶಾಸ್ತ್ರ ಕೊಟ್ರೆ, ಇವತ್ತು ಅದೇ ಧರ್ಮಶಾಸ್ತ್ರ ಹಿಡ್ಕೊಂಡು ಯಾರಿಗೆ ಇರ್ಬೇಕಾಯ್ತಂದ್ರೆ ಒಂದ್ ಹೇಳ್ಬೇಕಂದ್ರೆ ಪರಿಶುದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳ ಇದು ಇರ್ಬೇಕಾಗಿತ್ತು ಧರ್ಮಶಾಸ್ತ್ರ ಅಂತಕ್ಕಂಥದ್ದು. ಪರಿಶುದ್ಧರು ಯಾರ್ಯಾರು ದೇವ್ರನ್ನ ಯಾರು ನಂಬಿಕೊಳ್ತಾರೋ, ಯಾರು ನಂಬಬೇಕಂತ ಪ್ರಯತ್ನ ಪಡ್ತಾರೋ ಅವ್ರ ಕೈ ಇರ್ಬೇಕಾಗಿರ್ತಕ್ಕಂಥ ಈ ಧರ್ಮಶಾಸ್ತ್ರ ಇವತ್ತು ಯಾರ ಕೈಗಾರ ಅಂದ್ರೆ ಇಚ್ಛಿ ಬಂದವ್ರ ಕೈಯಾಗದು ಆಯ್ತು. ಅದಕ್ಕೆ ನಿಮ್ಗೆ ಯಾಕೆ ಎಚ್ಚರಿಕೆ ಮಾತಾಡ್ತೀನಿ ಗಮನಿಸ್ತಾರೆ ನೀವು. ನಾವು ದೇವರು ಧರ್ಮ ಎಲ್ಲಿಂದ ಪ್ರಾರಂಭ ಮಾಡ್ಯಾನ ಅಂತಕ್ಕಂಥದನ್ನ ಆದಿಕಾಂಡದ ಗ್ರಂಥದಿಂದ ಹಿಡ್ಕೊಂಡು ದೇವರು ಪ್ರಾರಂಭ ಮಾಡಿಕಂತ ದೇವರು ಮುಂದಕ್ಕೆ ಹೋಗಂತ ಆದಿಕಾಂಡ ಆಯ್ತು, ನೆಕ್ಸ್ಟ್ ವಿಮೋಚನ ಕಾಂಡ ಆಯ್ತು, ನೆಕ್ಸ್ಟ್ ಯಾಜಿಕಾಂಡ ಆಯ್ತು, ಆಮೇಲೆ ಅರಣ್ಯಕಾಂಡ ಆಯ್ತು, ಆಮೇಲೆ ಧರ್ಮಶಾಸ್ತ್ರ. ಅಂದ್ರೆ ದೇವ್ರು ಎಲ್ಲಿಂದ ಪ್ರಾರಂಭ ಮಾಡಿ ಏನೇನು ಹೇಳಿಕೆ ಬರಕತ್ತರು, ಏನೇನು ಬಳಸಕತ್ತರು ಧರ್ಮಶಾಸ್ತ್ರಕ್ಕಂಥದ್ದನ್ನ ಆದಿಕಾಂಡದಿಂದ ಮೋಶೆ ಅವರು ಪ್ರಾರಂಭ ಮಾಡಿಕಂತ ಬಂದು ಕಾಂಡಾದ ನಂತರ ಮತ್ತೆ ಯೌಶುವ ಆದ್ಮೇಲೆ ಈ ಧರ್ಮಶಾಸ್ತ್ರಕ್ಕ ದೇವ್ರು ಯಾವ ರೀತಿ ಬೆಳೆಸ್ಕೊಳಕತ್ತಾನ, ಯಾವ ರೀತಿ ಇರ್ಬೇಕಂತೇಳಿ ದೇವ್ರ ಪ್ರಯತ್ನ ಪಡಕತ್ತಾನ. ಅಂದ್ರೆ ನೀವು ಆಲೋಚನೆ ಮಾಡ್ರಿ, ಧರ್ಮಶಾಸ್ತ್ರ ಅಂತಂದ್ರೆ ಏನು? ಮುಖ್ಯವಾಗಿ ಧರ್ಮಶಾಸ್ತ್ರ ಏನು, ಅದು ಎಲ್ಲಿಂದ ಓದ್ಬೇಕು, ಹೆಂಗ ಪ್ರಾರಂಭ ಮಾಡ್ಬೇಕು ಅನ್ನತಕ್ಕಂಥದ್ದನ್ನೇ ಗೊತ್ತಿಲ್ಲ ಅಂತಕ್ಕಂಥ ಸಮಾಜದಾಗ ಐತಿ. ಮುಂದೆ ದೇವರು ಮುಂದೆ ಹೋಗ್ಯಂತ ಮೋಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಧರ್ಮಶಾಸ್ತ್ರವನ್ನ ಎಲ್ಲಿವರೆಗೆ ತಗೊಂಡೋದ ದೇವರದನ್ನ? ಎಲ್ಲಿವರೆಗೆ ತಗೊಂಡೋದ ದೇವರದನ್ನ? ಧರ್ಮಶಾಸ್ತ್ರ ಅಂತಕ್ಕಂಥದನ್ನ ಯಾರಿಂದ ಪ್ರಾರಂಭ ಮಾಡೋದು? ದೇವರು ಮೋಶೆ ಅವರಿಂದ ಪ್ರಾರಂಭ ಮಾಡೋದು. ಎಲ್ಲಿವರೆಗೆ ತಗೊಂಡೋದ ಧರ್ಮಶಾಸ್ತ್ರದನ್ನ? ಓದ ದೇವರು ಏನೇನು ಹೇಳಿಕೆ ಅಂತ ಹೋದ, ಏನೇನ ಮಾಡ್ರಿ ಅಂತ ಹೇಳಿದ ಧರ್ಮಶಾಸ್ತ್ರ ಹೇಳಿಕೆಸಿದ. ಇವತ್ತು ಪ್ರತಿಯೊಬ್ಬರಿಗಾಗಿ ಧರ್ಮಶಾಸ್ತ್ರ ಅಂದ್ರೆ ಬೈಬಲ್ ಅಂತಕ್ಕಂಥ ಕೈಗಾಯ್ತು. ಏನು ಓದ್ತಾರೋ ಗೊತ್ತಾಗತ್ತೆ, ಏನು ಆಲೋಚನೆ ಮಾಡ್ತಕ್ಕಂಥ ಗೊತ್ತಾಗವತ್ತು. ಇದೊಂದು ಮನುಷ್ಯನ ಕೈ ಸಿಕ್ಕಾಕೊಂಡು ಬಲವಂತವಾಗಿ ಎಲ್ಲಿ ಕಾಣಿಸ್ತದೆ ಅಂತ ನಮಗೆ ಮಂದಿ ಕಾಣಿಸುತ್ತಾ? ಏನ್ ದೇವರು ಎಲ್ಲಿಗೆ ಯಾರಿಗೆ ಹೇಳದ, ಎಲ್ಲಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಎಲ್ಲಿಗೆ, ಎಲ್ಲೆಲ್ಲಿ ಸ್ಟಾಪ್ ಮಾಡೋಣ, ಎಲ್ಲೇನೋ ಮುಂದುವರಿಸ್ತಾನ, ಓದೋದ ಮಧ್ಯದ ದೇವ್ರಿಗೆ ಏನ್ ಹೇಳೋಣ, ಯಾರಿಗೆ ಏನೋ ಮಾಡೋಣ ಅಂತ ಹೇಳ್ತಕ್ಕಂಥ ಅಸಲು ಆಲೋಚನೆ ಇವತ್ತಿಗಾದ್ರೂ ಕೂಡ ಏನ್ರಿ ಯಾವ ಬೋಧನೆ ಮಾಡ್ಬೇಕಂತಕ್ಕಂಥ ಯಾರ ಬಗ್ಗೆ ಹೇಳ್ಬೇಕಂತ ವಿಷಯನೇ ಗೊತ್ತಾಗ್ತಿಲ್ಲ ಇವತ್ತು. ಅರ್ಥ ಮಾಡ್ಕೊಳ್ರಿ. ಇವತ್ತ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕ್ರಿಸ್ಮಸ್ ಬಂದದ ಅನ್ಕೊಳ್ರಿ, ಕ್ರಿಸ್ಮಸ್ ಬಂದದ ಅನ್ಕೊಳ್ರಿ. ಏನೇನು ಕಾರ್ಯಕ್ರಮ ಮಾಡ್ತಾರೆ, ಯಾವ ಬ್ಯಾನರ್ ಹಾಕಿರ್ತಾರಲ್ಲ ಕ್ರೈಸ್ತರು, ಆ ಬ್ಯಾನರ್ ಅಲ್ಲಿ ಏನೇನು ಫೋಟೋ ಇರ್ತಿಲ್ರ ಅಣ್ಣ? ಯಾವ ಫೋಟೋ ಇರ್ತದ ಬ್ಯಾನರ್ ಅಲ್ಲಿ? ಏನ್ ಫೋಟೋ ಇರ್ತದ? ಯೇಸು ಕ್ರಿಸ್ತು ದೊಡ್ಡತನ ಫೋಟೋ ಅದ, ಮಗು ಫೋಟೋ ಅದ. ಒಂದು ಚಿಕ್ಕದಾಗ ತೊಟ್ಲ ಮಾಡಿ ಆ ತೊಟ್ಲಾಗ ಆತನ ಹಾಕಿರ್ತಾರೆ. ಅಸలు ಇದು ಎಲ್ಲಿಂದ, ಇದು ಏನ್ ಕತ್ತಿದು ಅಂದ್ರೆ ವರ್ಷ ದಾಟಿದ್ರು ಅದ್ರಾಗೆ ಏನಾದ್ರ ಅಂದ್ರೆ ವರ್ಷ ಹೋದ್ರು ಕೊಟ್ಟು ನಿಮ್ಗೊಂದು ಮಾತು ಹೇಳ್ತೀನಿ. ಈಗ ನೀವು ಅಂದ್ರೆ ಚಿಕ್ಕ ಮಕ್ಕಳಾಗ ತಾಯಿಗರು ಬಂದಾಗಿಂದ ಚಿಕ್ಕ ಮಕ್ಕಳಾದಾಗ ನಿಮ್ಗೆ ಎಲ್ಲಿ ಮನ್ಸಿರ್ತಾರ? ಎಲ್ಲಿ ಮನ್ಸಿರ್ತಾರ? ಎಲ್ಲಿ ಮನ್ಸಿರ್ತಾರ? ನಮ್ಮನ್ನ ಚಿಕ್ಕ ಮಕ್ಕಳಾಗಿದ್ದಾಗ ತಾಯಿ ಅಂತ ಎಲ್ಲಿ ಮನ್ಸಿರ್ತಾರ? ದೊಡ್ಡ ಮನ್ಸಿರ್ತಾರಲ್ಲ.
ಈಗ ನಿಮ್ಮನ್ನ ಅಲ್ಲೇ ಕರ್ಕೊಂಡು ಅಲ್ಲೇ ಮನಸ್ಸು ಅನ್ಕೊಳ್ರಿ, ಹೆಂಗಿರ್ತಾರೆ ಅದೇ ಲಾಲಿ ಆಡಿಕೆ ಅಂತ ಜೋಜ ಮಾಡಿಕೆ ಅಂತ ನಿಮ್ಮನ್ನ ಮನಸ್ಸಿಗೆ ಏನಂತೀರಿ ನೀವು? ಮನಸ್ಸು ಬೇಡ್ದ ಮನಸ್ಸು ಅಷ್ಟೇ ಹೇಳಿ ಅಷ್ಟೇ. ನೀವು ಮಗುವಿದ್ದಾಗ ಹೆಂಗೆ ಎತ್ಕೊಂಡೋಗಿಂದ ಹಾಕಿ ಆಟ ಸಾಮಾನು ಕೊಟ್ಟು ಹಿಂಗೆ ಮನಸ್ಸರು, ಈಗ ಕೂಡ ಮುಂದೆ ತಗೊಂಡಾಗ ಹಂಗೆ ಮನಸ್ಸಿಗೆ ಹೆಂಗಿರ್ತೇಳಿ, ಹೆಂಗಿರ್ತದ? ಇದು ನೋಡಕ್ ಚಂದನ? ಇದೇನು ಒಪ್ಪತಾರನ? ಯಾಕೆ ಉದಾಹರಣೆ ಅಷ್ಟೇ ಹೇಳಕತ್ತಿನ ಮಾತನ್ನ, ಯೇಸು ಕ್ರಿಸ್ತವರು ಈ ಭೂಮಿಗೆ ಬಂದ 2000 ವರ್ಷಗಳು ಆದ್ರೂ ಕೂಡ ಇನ್ನೂ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಅಸಲು ಅತ್ತನದೊಂದು ಆಲೋಚನೆ ಹಂಗೈತು ಇವತ್ತು ಗೊತ್ತಾಗ್ತಿಲ್ಲ ಮಂದಿಗೆ. ಇವತ್ತ ಆತನ ಆಲೋಚನೆ ಹೆಂಗೈತೆ ಏನೇನೈತೆ ಅಂದ್ರೆ ಆತನ ವಿಷಯದಲ್ಲೇ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನು ನಮ್ಮ ಬದುಕು ನಮ್ಗೆ ಯಾವಾಗ ಅರ್ಥ ಆಗ್ತದೆ? ಧರ್ಮಶಾಸ್ತ್ರ ಅಂತಕ್ಕಂಥ ಆದಿಕಾಂಡ ದೇವರು ಪ್ರಾರಂಭ ಮಾಡಿ ಕೊಟ್ಟಂತ ಈ ಹೇಳಿಕೆ ಅಂತ ಪ್ರಬೋಧಗಳು ಹೇಳಿಕೆ ಅಂತ ಮುಂದೋದ್ರು ಕೂಡ ಎಲ್ಲಿವರೆಗೂ ಪ್ರಯಾಣ ಬಂತು? ಈ ದಾರಿ ಮಧ್ಯದಲ್ಲಿ ದೇವರು ಏನೇನು ಹೇಳಿಕೆ ಅಂತ ಹೇಳ್ದ, ಏನೇನು ಮಾಡ್ರ ಅಂತ ಹೇಳ್ದ, ಅವ್ರು ಇನ್ನೂ ಗಮನದಲ್ಲಿ ಆ ಒಂದು ಪರಿಸ್ಥಿತಿ ಇವತ್ತು ಸಮಾಜದಾಗ ಇವತ್ತು ನೋಡ್ತೀವಿ ನಾವು. ಅನೇಕ ಕ್ರೈಸ್ತರದ ನಾವು ಇವತ್ತು ಬೋಧ ನೋಡ್ತೀವಿ, ಹಿಂದುಳಿದ ಮುಂದಕ್ಕ ಹೆಂಗೋ ಒಂದು ತಾಸು 1.5 ತಾಸು ಕಾಲ ಕಳೆದು ಯಾರ ಮನೆಗೆ ಅವರು ಹೋಗ್ಬಿಡ ಅಷ್ಟೇ. ಹೆಂಗೈತೆ ಅಂದ್ರೆ ಹಳೆದನ್ನ ಏನ್ರಿ ಮೊನ್ನೆ ಮಾಡಿದ ಅನ್ನನ ಈಗ ಮಾಡಿದ ಬಿಸಿ ಅನ್ನನ ಎರಡು ಉಣ್ತೀರ ನೀವೇನಾದ್ರು? ಈಗ ಉಣಕ್ ಆಗ್ತಾನ? ಈಗ ಸುಮ್ಮನೆ ತಂದ್ಕೊಡಿ ನಿಮ್ಗೆ ತಂದ್ಕೊಡ್ತೀನಿ. ಈಗ ಮೊನ್ನೆ ಮಾಡಿ ಅನ್ನ ಮನೆಗೆ ಅಡಿಗಳು ಅಂದ್ಕೊಳ್ರಿ, ಈಗ ಕೊಡ್ತೀನಿ, ಉಣ್ತೀರ ಉಣಲ್ಲ? ನೀವು ಉಣ್ತೀರ? ಊಟ ಮಾಡ್ತಾರ ಮಾಡಲ್ಲ? ಎದಕ್ಕೆ? ಅದ ಅನ್ನ ಹೌದಲ್ಲ ಅದು? ಆದ್ರೆ ಅದು ಹಿಂದಿಂದು ಅದಕ್ಕೆ ಹಿಂದಿಂದ ಮುಗಿತು. ಈಗ ಏನ್ ಬೇಕು ನಮ್ಗ? ಬಿಸಿ ಊಟ ಬೇಕೀಗ. ಅವು ಇದ್ರಲ್ಲಿ ಬಹಳ ಜಾಗ್ರತೆ ಇತ್ತು ಅದು ಮನುಷ್ಯ ಮಾತ್ರ. ನಿನ್ನೆ ಮನೇಲಿ ಬೇಕಾಗಿಲ್ಲ, ಈಗಿನ ಫ್ರೆಶ್ ಆಗಿ ಇರ್ಬೋದು ಬೇಕು. ಅದೇ ಏನಂತ ಹೋದಾಗ ಆ ಕೆಲವು ವಿದ್ಯಾವಂತರು ಬುದ್ಧಿವಂತರ ಕೇಳ್ತಾರೆ, ಫಸ್ಟ್ ಏನೋ ಅಂಗಡಿ ಬಂದ್ಕೊಳ್ರಿ, ಇದು ಯಾವಾಗಿಂದದು ಫ್ರೆಶ್ ಏನ್ ಕೇಳ್ತಾರ? ಇದು ಫ್ರೆಶ್ ಐತಲ್ಲ ಈಗಿನ ಬೇಕು ನನಗ, ಯಾಕಂದ್ರೆ ನಿನ್ನೆ ಮಾಡಿದ್ ಬೇಡ ಈಗ ಫ್ರೆಶ್ ಆಗಿ ಮತ್ತೆ ವಾಕ್ಯದಲ್ಲಾದ್ರೂ ಕೂಡ ನೀವು ಎಂದಾದ್ರೂ ಕೂಡ ಅಥವಾ ಸಮಾಜ ಆದ್ರೂ ಕೂಡ ಹೇಳ್ತಕ್ಕಂಥ ವಾಕ್ಯಗಳು ಇದೇನಾದ್ರು ಈಗಿಂದ ಮತ್ತೆ ಹಿಂದುಳಿದ ಕೇಳಿದ್ರೆ ಏನಾದ್ರು ವಾಕ್ಯ ಈಗಿಂದ ಹಿಂದುಳಿದ ನೀವು ಕೇಳಿ ಅಷ್ಟೇ ಹೇಳ್ರಿ. ವಾಕ್ಯದಲ್ಲಿ ಮಾತ್ರ ಯಾವ ಹೇಳಿ ಕೇಳಿಕೆ ನಾವು ಮನೆಗೊತ್ತಿ 7 ಆಗ್ಲೂ ಪರವಾಗಿಲ್ಲ, ಯಾವಾಗಿಂದ ಕೊಟ್ಟರು ಉಂಡೋಗ್ಬಿಡುತ್ತೆ. ನಿಮಗೇ ತೊಂದರೆ. ಯಾರಿಗೆ ತೊಂದರೆ? ನಿಮಗೇ ತೊಂದರೆ. ಅದು ಪ್ರಿಯಾದ ಆತ್ಮ ನಿಮಗೆ ನಿಮ್ಮ ಅರ್ಥ ಸಮಯಗಳು ಭಾಳ ಇಲ್ಲಲ್ಲ. ಆದಿಕಾಂಡದಲ್ಲಿ ದೇವರು ಪ್ರಾರಂಭ ಮಾಡಿಕೆಂತ ಹೇಳಿಕೆ ಅಂತ ಹೇಳಿಕೆಂತ ಎಲ್ಲಿಗೆ ಬಂದ ದೇವರು, ಯಾರ ಮೂಲಕ ಏನ್ ಹೇಳಿದ ದೇವರು, ಇವತ್ತು ನಾವೇನು ಬೋಧನೆ ಕೇಳಬೇಕಂತ ನಾವ್ ಹೆಂಗ್ ರೀತಿ ನಡಬೇಕು, ಧರ್ಮಶಾಸ್ತ್ರಕ್ಕಂತ ಮೊದಲು ಗಮನದಲ್ಲಿರ್ಬೇಕು. ನಿಮ್ಗೆ ಗೊತ್ತಿಲ್ಲೋ, ಯೇಸು ಕ್ರಿಸ್ತರಾದ್ರೂ ಕೂಡ ಧರ್ಮಶಾಸ್ತ್ರ ಏನ್ ಹೇಳೋದು ಅದನ್ನೇ ಮಾಡ್ಯಾನ, ಬೇರೆ ಏನ್ ಮಾಡ್ಯಾನ? ಯೇಸು ಕ್ರಿಸ್ತರು ಧರ್ಮಶಾಸ್ತ್ರ ಹೇಳ್ತಕ್ಕ ಪ್ರಕಾರ ಮಾಡಿದ್ರೆ ಬೇರೆ ಏನು ಮಾಡಿದಾನ? ಧರ್ಮಶಾಸ್ತ್ರ ಹೇಳ್ತಕ್ಕಂಥ ಮಾತುಗಳು ಮಾತ್ರ ನೆರವೇರಿಸಿ ನೋಡುತ್ತು. ಇನ್ನೊಂದು ಮಾತಾತನು ಇನ್ನೊಂದು ಮಾತಾತನು ನಮ್ಮೆಲ್ಲರಿಗೂ ಗೊತ್ತು. ಇಬ್ರೇ ಪತ್ರಿಕೆ 10ನೇ ಅಧ್ಯಾಯ 5ನೇ ವರ್ಷದ ಮಾತಿನ ನೋಡಲಿ, ಇಲ್ಲ 7ನೇ ವರ್ಷದ ಇಬ್ರಿಯರಿಗೆ 10ನೇ ಅಧ್ಯಾಯ 7ನೇ ವರ್ಷ. ಆಗ ನಾನು ದೇವರೇ ಬಂದಿದ್ದೀನಿ. ಗ್ರಂಥದ ಸುರುಳಿಯಲ್ಲಿ ಏನಂದ್ರೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ. ನನ್ನನ್ನು ಕುರಿತು ಬೇಸ್ಕೊಂಬಿಟ್ಟು ಕೇಳ್ರಿ, ಗ್ರಂಥದ ಒಂದು ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಅಂದ್ರೆ ಧರ್ಮಶಾಸ್ತ್ರ ಯಾರ ವಿಷಯದಲ್ಲಿ ಯಾರು ಕುರಿತು ಬರೆಯಲ್ಪಟ್ಟದ? ಯೇಸು ಕ್ರಿಸ್ತರು ಬರೆಯಲ್ಪಟ್ಟ. ಏನ್ ಬರೆಯಲ್ಪಟ್ಟದ? ನಾನು ನಿಮಗೆ ಏನ್ ಬರೆಯಲ್ಪಟ್ಟದ? ಗ್ರಂಥದಲ್ಲಿ ಆತನ ಕುರಿತು ಆತನ ವಿಷಯದಲ್ಲಿ ಗ್ರಂಥದಲ್ಲಿ ಬರೆಯಲ್ಪಟ್ಟದಂತ. ಏನ್ ಬರೆಯಲ್ಪಟ್ಟದ? ಯಾರು ಹೇಳ್ಯಾರ? ಎಂತವ್ರು ಹೇಳ್ಯಾರ? ನಿಮಗೇನು ಆಲೋಚನೆ ಹೇಳಿ ಸ್ವಲ್ಪ?
ಹೋದ ಲೋಕನ್ ಬಸ್ ಬರ್ತಾರೆ 24ನೇ ಅಧ್ಯಾಯ 27ನೇ ವಚನ ಓದಿ. ಲೋಕನ್ ಬಸ್ ಬರುತ್ತೆ 24ನೇ ಅಧ್ಯಾಯ 27ನೇ ವಚನ. ಲೋಕನ್ ಬಸ್ ಬರುತ್ತೆ 24ನೇ ಅಧ್ಯಾಯ 27ನೇ ವಚನ. ಪ್ರೇರಂತನ ಆತ್ಮನ ಬೇಸ್ ಗಮನಕ್ಕೆ ಕೇಳ್ರಿ. ಎಲ್ಲ ಪ್ರವಾದಿ. ಯಾವ ಪ್ರವಾದಿ? ಟೋಟಲು ಮೋಶನಿಂದ ಹಿಡಿದು ಅವೆಲ್ಲ ಬೇಡ, ಆದಾಮನಿಂದ ಹಿಡಿದು ಕೊಡಿ ನೀವು. ಆದಾಮನಿಂದ ಹಿಡಿದು, ಯಾಕಂದ್ರೆ ಯೇಸು ಕ್ರಿಸ್ತ ಬರೋದಕ್ಕ ಆದಾಮ್ ಕೂಡನೆ ಕಾಣದ. ಯೇಸು ಕ್ರಿಸ್ತ ಬರ್ಬೇಕಂದ್ರೆ ಆದಾಮ್ ಕೂಡ ಬೇಕಲ್ಲಿ. ಆದಾಮ್ ಹಿಡಿದು ಟೋಟಲ್ ಎಲ್ಲಾ ಪ್ರವಾದಿಗಳು, ಎಲ್ಲಾ ಪ್ರವಾದ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ನನ್ನ ವಿಷಯಗಳಾಗಿ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಯಾರು ಯಾರ್ಯಾರು ಮಾತಾಡಕತ್ತ ನೋಡ್ರಿ, ಯಾರಿಗಳಾಗತ್ತನ ಒಂದು ಮಾತು ಕೇಳಿದ್ರೆ ಅಲ್ಲಿ ಹೋಗ್ತಕ್ಕಂಥದ್ದು ಯೇಸು ಕ್ರಿಸ್ತ ನಂಬಿರ್ತಕ್ಕಂಥ ಶಿಷ್ಯರು ಹೊಂಟಾರ, ಅವಳಿಗೆ ಯೇಸು ಕ್ರಿಸ್ತ ಹೊಂಟಾನ. ಅವ್ರು ಹೊಂಟ್ರು ಕೂಡ ಧರ್ಮಶಾಸ್ತ್ರ ಹಿಂಗೈತೈತಿ ಹೇಳಿದ್ರು ಕೂಡ ಅವ್ರಿಗೆ ಕಣ್ಣೇ ಕಂಡಿಲ್ಲ, ಕಿವಿನೇ ಕೇಳಿಲ್ಲ. ಯೇಸು ಕ್ರಿಸ್ತು 3.5 ವರ್ಷ ಸುವರ್ಣ ಸಾಲಿದ್ರು ಕೂಡ, ಅವ್ರ ಸಂಗಡ ಇದ್ರು ಕೂಡ, ಏನೆಲ್ಲ ಕಾರ್ಯ ಮಾಡಿ ನೋಡಿದ್ರು ಕೂಡ ಅರ್ಥನೇ ಆಗಿಲ್ಲ ಪಾಪ ಅವ್ರಿಗೆ. ಯೇಸು ಕ್ರಿಸ್ತ ಅನೇಕ ರೀತಿಯಲ್ಲಿ ಅನೇಕ ಸಾರಿ ಏನಂದ್ರೆ, ನಾನು ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತಾನಂತ ಹೇಳಿದ್ರು ಕೂಡ ಅದೇ ಹೇಳೇನ್ರಿ, ಸಮಯ ಬಂದ 1 ಸಾವಿರ 2 ಸಾವಿರ 3 ಸಾವಿರ ಹೇಳಿಕೆ ಅಂತ ಇದ್ದಾನ. ಯಾಕಂದ್ರೆ ಶಿಷ್ಯರು ಹೇಳಿಕೆ ಅಂತ ಇದನ್ನ, ನಾನು ಗ್ರಂಥದ ಪ್ರಕಾರ ನಾನು ಸಾಯಬೇಕು ಮತ್ತೆ ನಾನು ಮೃತ್ಯುಂಜಯ ಎದ್ದು ಬರ್ಬೇಕಂತ ಹೇಳಿದ್ರು ಕೂಡ ಇವ್ರು ನಂಬಿಲ್ಲ. ಇವ್ರು ಯಾರು ಹೋಗಿ ಹಿಂಗ ನಂಬ್ತಾರ ಅಂತೇಳಿ ಯೇಸು ಕ್ರಿಸ್ತರು ಏನಂತಾರೆ, ಎಲ್ಲಾ ಪ್ರವಾದಿಗಳು ಎಲ್ಲಾ ಗ್ರಂಥಗಳಲ್ಲಿ ನನ್ನ ಕುರಿತು ಬರೀ ನಾನು ನಿಮ್ಗೆ ಆದಿ ಕಾಂಡದಲ್ಲಿ ತರ್ಬೇಕಂತಂದ್ರೆ ಕನಿಷ್ಠದ ನೀವು ಕೇಳೋದ್ ಮಾತು ಏನು ನನ್ನ ನಿಂತ ನನಗೆ ಸಾಕಿ ಹೋಗ್ತೀವಿ. ನಂತರ ಬಿಡುದು ಆದಿ ಕಾಂಡದಲ್ಲಿ ತಿಳಿದು ಯೇಸು ಕ್ರಿಸ್ತ ಎಲ್ಲೆಲ್ಲಿ ಬರೆಯಲ್ಪಟ್ಟದು ನಿಮ್ ಬೇಸಿಕ್ ಗಮನ ಕೇಳ. ನೀವು ಯೇಸು ಕ್ರಿಸ್ತು ಆಳ್ತಕ್ಕಂಥ ಪ್ರತಿ ಒಂದೊಂದು ಮಾತು ಆ ಮಾತೆಲ್ಲವೂ ಕೂಡ ಧರ್ಮಶಾಸ್ತ್ರದಲ್ಲೇ ಬರೆಯಲ್ಪಟ್ಟದ. ಏನ್ ನಿಮ್ ತಲೆಯಲ್ಲಿ ಕೊಡ್ರಿ, ದೇವ್ರ ಶುದ್ಧ ಲಿಸ್ಟ್ ಮಾಡ್ಕೊಡ. ಯಾರಿಗೆ ಯೇಸು ಕ್ರಿಸ್ತ ಏನಂತ ಬರ್ಕೊಡಂದ್ರೆ, ನೀನ್ ಈ ಟೈಮ್ನಾಗ ಈ ಮಾತಾಡು, ಈ ಟೈಮ್ನಾಗ ಈ ಮಾತಾಡು ಅಂತ ಹೇಳಿ ಟೋಟಲ್ ಆಗಿ ಬರೆದುಕೊಡನಲ್ಲಿ ದೇವ್ರು ನಿಮ್ಗ. ಅವಾಗ ಹೇಳ್ತ ಕೇಳ್ರಿ, ಈ ಫಿಲ್ಮ್ ಆಕ್ಟರ್ ಹೀರೋಗಳು ಇರ್ತಾರಲ್ಲ, ಫಿಲ್ಮ್ ಆಕ್ಟರ್ ಹೀರೋಗಳು ಇದಾರಲ್ಲ, ಅವ್ರಿಗೆ ಡೈರೆಕ್ಟ್ ಏನ್ ಬೇಡ ಒಂದು ಫಸ್ಟ್ಗೆ ಒಂದು ಶಾರ್ಟ್ ಬರೆದುಕೊಟ್ಟಿರ್ತಾನ. ಡೈರೆಕ್ಟ್ ಏನ್ ಮಾತಾಡ್ತಾ ಮಾತಾಡಿ ಅವ್ ಹೀರೋಗಳು ಮಾತಲ್ಲ, ನಿಮ್ಗೆ ಗಮನಿಸ್ಬೇಡ್ರಿ, ಹೀರೋ ಮಾತಲ್ಲ, ಆ ಡೈರೆಕ್ಟರ್ ಎಲ್ಲ ಏನ್ ಬರೆದು ಕೊಟ್ಟಿರ್ತಾರಲ್ಲಿ, ನೀನ್ ಈ ಟೈಮ್ ಹಿಂಗ್ ಮಾತಾಡಿ ಹಿಂಗ್ ಆಕ್ಷನ್ ಮಾಡ ಅಂತ ಹೇಳಿ ಎಲ್ಲಾದ್ರೂ ಬರೆದು ಕೊಟ್ಟ ಪ್ರಕಾರ ಇವ್ರು ಏನ್ ಮಾಡ್ತಾರ ಅವನ್ನ ಹಂಗೆ ಮಾತಾಡ್ದೊರತು ಬೇರೆ ಮಾತು ಆಡ ಸಾಧ್ಯನೇ, ಬೇರೆ ಮಾತು ಆಡೋರ್ಗೆ ಒಕ್ಕಟ್ಟಂತಲ್ಲ. ಈ ಹೀರೋ ಏನು ಎಕ್ಸ್ಟ್ರಾ ಮಾತು ಏನ್ ಆಡೋರ್ಗೋ ಏನಂತಾರಲ್ಲಿ ಕಟ್ಟದ ಅದಲ್ಲ, ಹಿಂಗ್ ಮಾತಾಡ್ತಾರೆ. ಹಾಗೇನೆ ಯೇಸು ಕ್ರಿಸ್ತವ್ರು ಏನ್ ಮಾತಾಡ್ಬೇಕಾಗೋದು ಅದನ್ನ ಪ್ರವಾದಗಳು ಮುಂಚಿತವಾಗಿ ಹೇಳ್ಯಾರ. ಆಮೇಲೆ ಈ ಮಾತನ್ನ ಹಿಂಗ ಆಡ್ಬೇಕಂತೇಳಿ ದೇವರು ಯೇಸು ಕ್ರಿಸ್ತವರಿಗೆ ಹೇಳ್ಯಾನ. ಅದಕ್ಕ ಯೇಸು ಕ್ರಿಸ್ತ ಏನು ಒಂದು ಮಾತ್ರ ಮಾಡ್ತಾ ಇರ್ತಾರೆ, ಅವನ ಬಡ್ಸೋಡ್ತಾರೆ ಅಂತಂದ್ರೆ, ನಾನು ಒಬ್ಬಟ್ಟಿಗೆತನು ಅಲ್ಲ, ದೇವರಿಂದ ಹೊಂದಿದ್ದೇನೆ ನಾನು ಮಾತಾಡ್ತಾನೆ ಅಷ್ಟೇ. ದೇವರಿಂದ ಏನು ಹೊಂದಿಕೊಳ್ತಾ ಇದ್ದೀನೋ ಅದನ್ನೇ ಮಾತಾಡ್ತಾನೆ, ಬೇರೆ ಮಾತನ್ನ ಆಡೋದಿಲ್ಲ. ಅದೇ ಯೇಸು ಕ್ರಿಸ್ತ ಏನು ಮಾತಾಡಿದ್ರು ಕೂಡ ಪ್ರವಾದಿ ಬರೆದಿರ್ಬೇಕು, ಅದು ಗ್ರಂಥದಲ್ಲಿ ಇರಬೇಕು, ಅದು ಆತನ ಕುಳಿತಿರ್ಬೇಕು. ಅದು ಯೇಸು ಕ್ರಿಸ್ತವರು ಅಂದ್ರೆ ದೇವರ ಆತನಿಗೆ ಹೇಳು ಆ ಮಾತನ್ನೇ ಉಪಯೋಗ ಮಾಡ್ತಾನೆ. ಇಲ್ಲಿ ನಿಮ್ಗೆ ಗೊತ್ತಿಲ್ಲೋ ಯೇಸು ಕ್ರಿಸ್ತು ತನ್ನ ಜನನ ಆದಲಿಂದ ಹಿಡಿದು ಆತನು ಸಿನಿಮೆ ಮೇಲೆ ಮರಣ ಹೊಂದುವರೆಗೂ ಕೂಡ ಎಲ್ಲ ಪ್ರಿಂಟು ದೇವರಿರ್ತಕ್ಕಂಥ ಮಾತುಗಳ ಪ್ರಕಾರ ಧರ್ಮಶಾಸ್ತ್ರ ಪ್ರವಾದಿಗಳ ಪ್ರಕಾರ ದೇವ್ರ ಮಾತನ್ನೂ ಆಲೋಚನೆ ಯೇಸು ಕ್ರಿಸ್ತು ಪ್ರವಾದಿಗಳು ಏನು ಮುನ್ಸೂಚನೆ ಕೊಡ ಅದನ್ನೂ ಧ್ಯಾಸ ಇಟ್ಕೊಂಡನ. ಮತ್ತೆ ಈ ಲೋಕದಲ್ಲಿ ಯಾವ ರೀತಿ ನಡಿಬೇಕು ಅದನ್ನು ಕೂಡ ಆತನು ಅಂದ್ರೆ ಆತನಿಗೆ ಒಪ್ಪಿಸಿರ್ತಕ್ಕಂಥ ಕೆಲಸ ಎಲ್ಲವೂ ಚೊಕ್ಕವಾಗಿ
ಆತನು ಮಾಡಿಕೆ ಅಂತ ಆತನು ಬರಕತ್ತಾನ. ಆತನು ನಿಮ್ಗೆ ಗೊತ್ತಿಲ್ಲೋ, ಒಂದೇ ಒಂದು ಆಜ್ಞೆ ಮೀರಿದ್ರೆ ಮುಗಿದ ಕತೆ ಅಲ್ಲಿಗೆ. ಎಷ್ಟು? ಒಂದೇ ಒಂದು ಆಜ್ಞೆ ಮೀರಿದ್ರೆ, ಆಜ್ಞೆ ಯಾರು ಮೀರ್ತಾರೋ ಅವ್ರ ತಕ್ಕ ನಿತ್ಯ ಜೀವನೇ. 5ನೇ ವಚನದ ಎಲ್ಲರೂ ಹುಷಾರಾಗಿ ನೀವು ಈ ವಚನ ಒಂದು ಸಂತೋಷ ಮುಂದಕ್ಕೆ ಹೋಗ್ತೀನಿ. ನಾನು ಮುಗಿಸ್ತೀನಿ, ನಿಮ್ಗೆ ಅರ್ಥ ಆಗ್ತಲ್ಲ ನನಗೆ ಗೊತ್ತಿಲ್ಲ. ಯಾವನ್ ಬರ್ಸ್ ಬರುತ್ತೆ. ಹನ್ನೆರಡನೇ ಅಧ್ಯಾಯ 50ನೇ ವಚನ. ಯಾವನ್ ಬರ್ಸ್ ಬರುತ್ತೆ? 12ನೇ ಅಧ್ಯಾಯ 50ನೇ ವಚನ. ಯಾರಾಜ್ಞೆ? ಈ ಕಡೆ ಗಮನ ಕೊಡ್ರಿ. ಯಾರಾಜ್ಞೆ? ದೇವರ ಆಜ್ಞೆ ನಿತ್ಯ ಜೀವ ಆಗಿದೆ. ಇದು ಬಹಳ ವಂಡರ್ಫುಲ್. ಇದು ನಿಮ್ಗೆ ಗೊತ್ತಿಲ್ಲೋ, ದೇವರ ಆಜ್ಞೆ ನಿತ್ಯ ಜೀವ ಆಗಿದೆ. ನಿತ್ಯ ಜೀವ ಆಗಿದೆ. ನಿಮಗೆ ನೋಡ್ರಿ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ದೇವ್ರ ಮಾತನ್ನ ಮೀರ್ಲಾರ್ದವ್ರು ಯಾರ ಈ ಭೂಮಿಯಾಗ ಇದಾರೆ ಅಂತಂದ್ರೆ ಯಾರು ಕಾಣಿಸ್ತಾರ ನಮಗ? ಯೇಸು ಕ್ರಿಸ್ತನೇ. ದೇವರ ಆಜ್ಞೆ ಒಂದು ಕೂಡ ಮೀರಿಲ್ಲ, ಅದಕ್ಕ ಆತನಿಗೆ ಸಾವೇ. ಆತನ ನಂಬಿದ್ರೆ ನಿತ್ಯ ಜೀವ ಅಂತ. ಯಾಕಂತಂದ್ರೆ ಆತನು ದೇವರೊಂದು ಆಜ್ಞೆ ಒಂದು ಕೂಡ ಮೀರ್ಲಾಡ್ತಕ್ಕಂತ ಯೇಸು ಕ್ರಿಸ್ತ. ನಿಮ್ಗೆ ಗೊತ್ತಿಲ್ಲೋ, ಪ್ರತಿದಿನ ಕೂಡ ಆತನು ಧರ್ಮಶಾಸ್ತ್ರ ನಾನು ನಾಳೆ ನೆಕ್ಸ್ಟ್ ಈಗ ಎಷ್ಟು ಒಂದು 50-100 ಮಾತಾಡ್ಬೇಕು ನನಗೆ. ಆ 100 ಮಾತು ಧರ್ಮಶಾಸ್ತ್ರ 5ವೋ ಇಲ್ಲವೋ ಅಂತೇಳಿ ಆತನು ಆಲೋಚನೆ ಮಾಡಬೇಕು. ಒಂದೇ ಒಂದು ಮಾತು ಏನನ್ನು ಮಿಸ್ಟೇಕ್ ಆಯ್ದನಕೋ ಆಜ್ಞೆ ಮೀರಿದಂಗ. ಯೇಸು ಕ್ರಿಸ್ತರು ಕೂಡ ಏನಿಲ್ಲ, ಆಜ್ಞೆ ಮೀರಿದ್ರೆ ನಿತ್ಯ ಜೀವ ಇರಲ್ಲ. ಅಮ್ಮೋ, ಎಷ್ಟು ವಂಡರ್ಫುಲ್ ಓದ್ತದನ ಧರ್ಮಶಾಸ್ತ್ರ ಅಂತಕ್ಕಂಥದ್ದು. ಪಾಲಿಸಬೇಕಂತಂದ್ರೆ ಅಷ್ಟು ಸುಲಭ ಅಂದ್ಕೊಂಡ್ರೆ ಧರ್ಮಶಾಸ್ತ್ರ. ಯಾಕಂದ್ರೆ ಇವತ್ತು ಹೆಂಗಾಯ್ತಂತಂದ್ರೆ, ಒಂದು ತಿಂಗಳು, ಒಂದು ವರ್ಷ, ಒಂದು ಸ್ವಲ್ಪ ದಿನ ನಾವು ವಾಕ್ಯದ ಬೆಳೆದಕ್ಕೂ ನಾವೇ ಪರಿಶುದ್ಧರಾಗಿ ಕಾಣ್ತಿರ್ತೀವಿ. ಅಲ್ಲಿ ಹೆಂಗ್ ಕಾಣ್ತೀವಿ ನಾವು? ಪರಿಶುದ್ಧರಾಗಿ ಕಾಣ್ತಿರ್ತೀವಿ ನಾವು. ಬೈಬಲಿಗೆ ಯಾವ್ದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಿಂದ ವಾಕ್ಯ ಹೇಳಿದ್ರೆ ನಮಗೆ ರಕ್ಷಣೆ ಆಯ್ತೋ ಅಂತಕ್ಕಂಥ ಇನ್ನೂ ಈ ಅಂತ್ಯಕಾಲದಲ್ಲಿ ನಾವಿದೀವಿ. ಅಂತ್ಯ ದಿನಗಳು ನಾವಿದೀವಿ. ಎಲ್ಲಿದೆ ನಾವು? ಅಂತ್ಯ ದಿನಗಳಲ್ಲಿ ನಾವಿದೀವಿ. ಅಂತ್ಯ ಕಾಲದಲ್ಲಿ ನಾವಿದೀವಿ. ತನ್ನ ಮಗನ ಮೂಲಕ ದೇವರು ಮಾತಾಡಿದ್ರು ಕೂಡ ಪ್ರವಾದಿಗಳು ಬೋಧನೆಗಳು ಇವತ್ತು ನಮ್ಮ ಮಧ್ಯದಲ್ಲಿ ಏನ್ ಹೇಳ್ತೇವ? ತನ್ನ ಮಗನ ಮೂಲಕವಾಗಿ ದೇವರು ನನ್ನ ಮಗನ ಮೂಲಕ ಕೇಳಲ್ಪಟ್ಟಿದೆ. ಇಬ್ರಿಯ ಮೊದಲ ಹೇಳ್ತಾನ, ನನ್ನ ಮಗನ ಮೂಲಕವಾಗಿ ಇದು ಅಂತ್ಯ ದಿನ. ಇದು ಅಂತ್ಯ ದಿನ ಹೇಳಿಕೊಂಡು ತನ್ನ ಮಗನ ಮೂಲಕ ಮಾತಾಡಿ ನಾನು ಆದಿಕಾಂಡ ಬಿಟ್ಬಿಡ್ರಿ, ವಿಮೋಚನ ಕಾಂಡ ಬಿಡ್ರಿ, ಆದಿಕಾಂಡ್ರಿ, ಧರ್ಮದರ್ಶ ಕಾಂಡ ಬಿಡ್ರಿ, ಔಷಧ ಬಿಡ್ರಿ. ಇದು ಅಂತ್ಯ ದಿನ. ಇದು ಅಂತ್ಯ ದಿನದಲ್ಲಿ ನನ್ನ ಮಗನ ಮೂಲಕ ಮಾತಾಡಿದಂತ ದೇವರಂದ್ರೆ ಇನ್ನು ಯಾರ ಬೋಧನೆ ಹೇಳ್ತೀವಿ ನಾವು? ಯಾರ ಬೋಧನೆ ಹೇಳ್ತೀವಿ ನಾವು? ಯಾರು ಬೋಧನೆ ಹೇಳ್ತೀವಿ? ಎಲ್ಲಿಂದ ಬೋಧನೆ ಹೇಳ್ತೀವಿ ನಾವು? ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಬೈಬಲ್ ಹಿಡ್ಕೊಂಡು ಹೋಗೋದು ಗೊತ್ತು, ಬೈಬಲ್ ಮಾತು ಕೇಳೋದು ಗೊತ್ತು, ಮುಗಿತಷ್ಟೇ. ಯಾರು ಹೇಳಿದ ನಮ್ಗೆ? ಯಾಕಂದ್ರೆ ಅದನ್ನ ಮುಂಚಿತಾಗಿ ಹೇಳಿದಾರ. ನೀವು ಊಟದಲ್ಲಿ ಮಾತ್ರ ಹಿಂದಿಂದ 2 ದಿನ ಮುಡಿದು ಅನ್ನ ನೀವು ಊಟ ಮಾಡಾಕ ಏನು ಉಣ್ತಿರೋ? ನಾನು ಮತ್ತೆ ಕೇಳ್ತೀನಿ, ನಿಮ್ಗೆ 2-3 ದಿನ ನೀವೇ ನಿಮ್ಮ ಕೈಯಾರ ಮಾಡಿರ್ತಕ್ಕಂಥ ಅನ್ನನ ಊಟ ಮಾಡ್ತಾರೆ ಮಾಡಲ್ಲ? ಅನ್ನ ಮಾಡಿದ್ದಾರೆ ನೀವೇ ಉಣ್ತೀರ? ಉಣ್ಣಲ್ಲ. ಮತ್ತೆ ವಾಕ್ಯ ಯಾವಾಗ ದಿನ ಕೊಡ್ರಿ ಕುಂತಮ್ಮ. ಇವತ್ತು ನಮ್ಮಯ್ಯ ನಮ್ಮ ಪಾಸ್ಟರ್ ಹೇಳಿದ್ರು, ಹೆಂಗ್ ಹೇಳಿದ್ರು ವಾಕ್ಯ ನಮ್ಗ ಚೆನ್ನಾಗಿ ಹೇಳಷ್ಟೇ. ಯಾವಾಗಿಂದ ವಾಕ್ಯ ಅದು ಗೊತ್ತಿಲ್ಲ. ಒಟ್ಟನೆ ವಾಕ್ಯ ಕೇಳಿ ಮುಗಿತು. ಅದು ಯಾವಾಗಿಂದ ವಾಕ್ಯ ನಮ್ಗೆ ಏನು ಮಾಡ್ದೈತಿ? ಹೌದಲ್ಲ ಅಷ್ಟೇ ಹೇಳ್ರಿ. ಇಬ್ರಿದಾಗ ಹೇಳ್ತಾನ ದೇವರು, ಇದು ಅಂತ್ಯಕಾಲ. ಇದು ಅಂತ್ಯ ದಿನದಲ್ಲಿ ಯಾರ ಮೂಲಕ ಮಾತಾಡಿನಿ?
ನನ್ನ ಮಗನ ಮೂಲಕ ಈ ಅಂತ್ಯ ದೇವರು ಯಾಕಂದ್ರೆ ಸ್ವಲ್ಪ ಆಲೋಚನೆ ಮಾಡಿದ್ವಿ. ಈ ಅಂತ್ಯ ದಿನದಲ್ಲಿ ತನ್ನ ಮಗನ ಮೂಲಕ ಮಾತಾಡಿ ಅಂತ ಹೇಳ್ತಾನ. ಈ ತನ್ನ ಮಗನ ಮೂಲಕ ಮಾತಾಡ್ತಕ್ಕಂಥ ಮುಖ್ಯನಾ, ಪ್ರವಾದಗಳು ಇರ್ತಕ್ಕಂಥ ಮಾತು ಮುಖ್ಯನಾ, ಯಾರ ಮಾತು ಮುಖ್ಯ? ಪ್ರವಾದಗಳ ಮಾತು ಏನ್ ಹೇಳ್ಬೇಕು, ಹೇಳಿದ್ರೆ ಅದನ್ನ ಏನು ಯೇಸು ನೆರವೇರಿಸಿ ಅಂತ ಬಂದು ಮುಗೀತದನ್ನ ಕೈತೆ. ಅದನ್ನ ಧರ್ಮಶಾಸ್ತ್ರ ಯೇಸು ಕ್ರಿಸ್ತ ಕುರಿತು ಹೇಳಿಕೆ ಅದೇ ಹೇಳ್ತಾನಪ್ಪ. ಲೂಕಾ ನೋಡಿದ್ವಿ, ಅಲ್ಲಿ ಹೇಳ್ತಾನಲ್ಲಿ ಎಲ್ಲಾ ಪ್ರವಾದಿಗಳು ಎಲ್ಲಾ ಗ್ರಂಥಗಳು ನನ್ನ ವಿಷಯದಲ್ಲೇ ಬಂದು ನೀವು ಬ್ಯಾರೆ ಅನ್ನಕಂಡ್ರೇನು? ಯೆಶಾಯ ಹೇಳಿದ ಯಾರ ವಿಷಯದಲ್ಲಿ? ಯೆಶಾಯ ಪ್ರವಾದಿ ಹೇಳನ ಯಾರ ವಿಷಯದಲ್ಲಿ ಹೇಳನ? ಯಾರ ವಿಷಯ ಹೇಳ್ರಿ? ಮೋಶೆ ಹೇಳ. ಯಾರ ವಿಷಯ ಹೇಳನ? ಮೋಶೆ ಚೊಕ್ಕವಾಗಿ ಏನಂತಂದ್ರೆ, ಇಸ್ರಾಯೇಲ್ ಜನರೇ ನೀವು ಕೇಳ್ರಿ, ನಾನು ನಿಮ್ಮ ರಕ್ಷಕನಂತೇಳಿ ಅನ್ಕೊಂಡ್ರಿ, ನಾನು ನಿಮ್ಮನ್ನು ಬಿಡಿಸಿ ಬಂದ ಅನ್ಕೊಂಡ್ರಿ, ನನ್ನ ನೀವೇನ್ ಅನ್ಕೊಂಡ್ರಿ? ಏನ್ ಅನ್ಕೊಂಡ್ರಿ ನೀವು? ಅಲ್ಲಲ್ಲ, ಏನ್ ಅನ್ಕೊಂಡ್ರೆ ನಿಮ್ಗೆ ಎಲ್ಲರಿಗೂ ನಾನು ಏನ್ ಕಾಣಕತ್ತೀನಿ? ಅದಕ್ಕೆ ಏನ ರೆಡ್ಡಿದ್ದೇನೆ ಅಂತಾರ. ನನ್ನ ಮುಖ್ಯಸ್ಥ ನೀವು ಅನ್ಕೊಂಡ್ರೆ ಅಲ್ಲಲ್ಲ, ನಿಮಗೊಬ್ಬ ಮುಖ್ಯಸ್ಥನ ಗೊತ್ತನು ಐದನ. ನನ್ನಂತ ವ್ಯಕ್ತಿ ನಾನು ಬರೇ 6 ಲಕ್ಷ ಮಂದಿ ನಡೆಸಿನಿ ಇಲ್ಲ ಅಂತ ಹೇಳ್ತಲ್ಲ. 6 ಲಕ್ಷ ಮಂದಿನ ಐಗುಪ್ತ ದೇಶ ಬಿಡಿಸೇ ಬಂದಿನಿ. ಆದ್ರೆ ನೆಕ್ಸ್ಟ್ ಬರ್ತಾನ ವ್ಯಕ್ತಿ, ಆ ವ್ಯಕ್ತಿ 6 ಲಕ್ಷ ಮಂದಿ ಅಲ್ಲತನು, 6 ಲಕ್ಷ ಮಂದಿ ಅಲ್ಲತನು, ಸರ್ವ ಜನರೆಲ್ಲರನ್ನು ಕೂಡ ಆತನು ಕರ್ಕೊಂಡು ಹೋಗ್ತಾನ. ನಾನು ಏನ್ ಮಾಡಿ ಗೊತ್ತಾ? ಈಗ ನಾನು ಯಾರು ಬಿಡಿಸೇ ಬಂದಿನಿ? ಯಾರನ್ನ? ಇಸ್ರೇಲ್ ಮಾತ್ರ ನಾನು ಬಿಡಿಸ. ನನ್ನಿಂದ ಬರತ್ತನು ಹೀಗೆ ಎಲ್ಲಾರನ್ನು ಬಿಡಿಸೋಣ. ಇಸ್ರೇಲ್ ಅಂತಲ್ಲ, ಅನ್ಯ ಜನರನ್ನು, ಪಾಪ ಮಾಡಿದವ್ರನ್ನು ಎಲ್ಲರನ್ನ ಹತ್ರನು ಬಿಡಿಸೋಣ. ಎಲ್ಲಿಂದ ಬಿಡಿಸೋಣ? ನಾನು ಐಗುಪ್ತದಿಂದ ನಾನು ಬಿಡಿಸ್ಕೊಂಡ. ಆತನಿಂದ ಬಿಡಿಸ್ಕೊಂಡು ಹೋಗ್ತಾನ, ಸೈತಾನದಿಂದನೇ ಪಾಪದಿಂದನೇ ಬಿಡಿಸ್ಕೊಂಡು ಹೋಗ್ತಾನ ಅಂತ ಹೇಳ್ತಾನಲ್ಲಿ. ಯಾರು ಬೇಕು ಹೇಳಿದ್ರಿ? ಈಗ ನಿಮ್ಗೆ ಯಾರು ಬೇಕೀಗ? ನಿಮಗೆ ಯಾರು ಬೇಕು ಹೇಳ್ರಿ? ಮೋಶೆ ಬೋಧನೆ ಬೇಕಾ? ಯೇಸು ಕ್ರಿಸ್ತನ ಬೋಧನೆ ಬೇಕಾ? ಮೋಶೆ ಏನ್ ಹೇಳ್ತಾನ? ಐಗುಪ್ತ ದೇಶ ಮಾತ್ರ ನಾನು ಬಿಡಿಸ ಬಂದ ಅಷ್ಟೇ. ಹೋಗ್ಲಿ, ಐಗುಪ್ತದಲ್ಲಿ ಬಿಡಿಸ ಅಂತ ಮೋಶೆ ಬಂದ. ಹಂಗೆ ಸತ್ರ ಇಲ್ಲ, ಅವರು ಸತ್ರ ಇಲ್ಲ, ಸತ್ತು ಎಲ್ಲಿಗೋದ್ರು? ಎಲ್ಲಿಗೋದ್ರು ಅವ ನಮಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ಯೇಸು ಕ್ರಿಸ್ತನ ಬಿಡಿಸೋಣ ಬಂದ. ಯೇಸು ಕ್ರಿಸ್ತದಿಂದ ಹೋಗ್ತಕ್ಕ ಸತ್ರ ಎಲ್ಲಿಗೋತಾರ? 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 ಯೇಸು ಕ್ರಿಸ್ತನ ಹಿಂಬ ಯಾರು ಹಿಂದಿಂದ ಯಾರು ಹೋಗ್ತಾರೋ ಅವ್ರು ಸತ್ರೆ ಪರದೇಶಿ ಹೋದ, ಡೌಟ್ ಇಲ್ಲ ಅದ್ರಲ್ಲಿ. ಯೇಸು ಕ್ರಿಸ್ತದಿಂದ ಹೋದಲ್ಲಿ ಹೋಗ್ತೀವಿ ನಾವು ಪರದೇಶಿ ಬಿಟ್ಕೊಳ್ತೀವಿ. ನಾವು ದೇವ್ರ ತಗೋತೀವಿ, ಪರಲೋಕ ಅಂತ ಕನ್ಫರ್ಮ್ ಅನ್ಕೊಂಡ್ಬಿಡ್ರಿ. ಅಲ್ಲಿ ಮೋಶೆ ಕರ್ಕೊಂಬಂದ್ರು ಕೂಡ ಆಗ ಮೋಶೆ ಅಂತಾನ, ನನ್ನಂತ ವ್ಯಕ್ತಿ ನಿಮ್ಮಲ್ಲಿ ಬರ್ತಾನ್ರಿ ಸ್ವಾಮಿ, ನಂದೇನಲ್ಲ, ನನ್ನ ಯಾಕೆ ಇದು ಮಾಡ್ತೀನಿ ನೀವು? ನೆಕ್ಸ್ಟ್ ಬರತನ ಕಾಯ ಮುಗೀತು ಮೋಶೆ. ಮತ್ತಾರು ಬಂದ್ರು? ಯೆಹೋಶುವ ಬರ್ತಾನ, ಆತನು ಅದೇ ಮಾತಾಡ್ತಾನ. ಮತ್ತಾರು ಬಂದ್ರು? ಓಬದ್ಯ ಬಂದ. ಇನ್ಯಾರು ಬಂದ್ರು? ಎಲಿಷಾ ಬಂದ, ಏಲಿಯ ಬಂದ, ಯೆಹೋಶುವ ಬಂದ, ದಾನಿಲ್ ಬಂದ. ದಾನಿಲ್ ಸ್ಪಷ್ಟವಾಗಿ ಏನಂತಂದ್ರೆ, ನಿಮ್ಮ ರಾಜ್ಯ ಎಲ್ಲ ಬಿದ್ದ ಬಿಡ್ತಾ, ಒಂದು ರಾಜ್ಯ ಎದ್ದಿರ್ತ ಅಂತ ಹೇಳ್ತಾನ. ನಿಮ್ಮ ರಾಜ್ಯಗಳು ಎಲ್ಲ ಬಿದ್ದೋಗ್ಬಿಡ್ತಾವ, ಆದ್ರೆ ಒಂದು ರಾಜ್ಯ ಸ್ಥಾಪನೆಗೊಳ್ತಲ್ಲ. ಆ ರಾಜ್ಯದಲ್ಲಿ ಎಂದಿಗದು ಬಿದ್ದೋಗೋದಿಲ್ಲ, ಶಾಶ್ವತ ನಿಲ್ಲುತ್ತೆ ರಾಜ್ಯ ನಿಲ್ಲುತ್ತದ. ರಾಜನ ಹಂಗೆ ಜನತನು. ಆ ರಾಜ ಹೇಳ್ರಿ, ಅದರಲ್ಲಿ ದಾನಿಲು ಕೂಡ ಅದೇ ಹೇಳ್ದ. ಲಾಸ್ಟಿಗೆ ಮಲಕಿದ ಅದೇ ಮಾತೆ, ಲಾಸ್ಟಿಗೆ 3 ತಿಂಗಳ ಹಿಂದೆ ಬಂದಿರ್ತೀವಿ ವ್ಯಕ್ತಿಗಳು ಅದೇ ಮಾತಾಡ್ತಾರೆ. ಯೇಸು ಕ್ರಿಸ್ತಗ ಮತ್ತೆ ದೀಕ್ಷೆ ಸ್ಥಾನ ಕೊಡ್ತಕ್ಕಂಥ ಯೆಹೋವನರು ಕೂಡ 3 ತಿಂಗಳು ಹೆಚ್ಚಿಗೆ ಮೇಲೆ 6 ತಿಂಗಳನ್ನ ಊರ ಒಟ ಏನು ಅನ್ಕೊಳ್ರಿ. ಯಾರು ಮುಂದೆ ಯಾರು? ಯೆಹೋವನವರು ಮುಂದ. ಎಷ್ಟು ಮುಂದ ಅಂದ್ರೆ ಹತ್ರನೇ 3 ತಿಂಗಳು ಆಡ್ತಾರೆ. ಹತ್ರಲ್ಲ ಆತಗಳು ಏನು ಅಂತಾರ? ನಾನು ಏನು ಮಾಡೋದಿಲ್ಲ, ನಾನೇನು ಮಾಡೋದಿಲ್ಲ, ನಾನು ಬರೀ ಎಲ್ಲಿಂದ ದೀಕ್ಷೆ ನಾನು ಎಲ್ಲಿಂದ ಕೊಡಕತ್ತೀನಿ? ನೀರನ್ನು ಮಾತ್ರ ನಾನು ಕೊಡ್ತೀನಿ. ನೆಕ್ಸ್ಟ್ ಯಾರು ಬರಕತ್ತಿರಿಂದಲ್ಲಿ? ಯಾರು ಬರಕತ್ತಲ್ಲಿ? ಅಲ್ಲಿ ರಾಜ ಬರಕತ್ತನ, ದೈವ ಕುಮಾರನ್ ಬರಕತ್ತನ ಅಂದ್ರೆ ಆತಗಳು ಅದೇ ಮಾತು ಹೇಳ. ಹೇಳ್ರಿ, ದೀಕ್ಷಾನ ಕೊಡ್ತಾನೆ ಯವನು ಕೂಡ ಅದೇ ಮಾತಾಡ್ತಾನ. ಆತನು ಒಂದು ಕಾಲಾಗಿರ್ತಕ್ಕಂಥ ಚಪ್ಪಲರ ಭಾಗ್ಯ ನನಗ ಇಲ್ಲ ಅಂತ ಹೇಳಿದ. ಏನ್ ಹೇಳ್ತಾನ? ಇಲ್ಲ ಅಂತ ಹೇಳ್ದ. ಯಾರು ಕುರಿತು? ಯೇಸು ಕ್ರಿಸ್ತ ಕುರಿತನೇ. ಆದ್ರೆ ಇವತ್ತ ನಾವ್ ಏನ್ ಬೋಧ ಕೇಳ್ತು ನಮ್ಗೆ
ಇವತ್ತಿಗೂ ಕೂಡ ಅದೇ ಹಳೆ ಬೋಧನೆ ಹಳೆ ಕೇಳಿದ್ರೆ ನಾನು ಕೇಳ್ತಕ್ಕಂತ ಹೇಳಲ್ಲ. ಬಟ್ ಅದು ಶಾಶ್ವತ ನಮ್ಮ ಪರಲೋಕ ಇರ್ತಕ್ಕಂಥ ಬೋಧನೆ. ಅದು ನೀವು ಮೊದಲು ಕಾರ್ಯಕ್ರಮ ಕುಂದ್ರೆ ನೀವು ಎಲ್ಲಿಂದ ಬೋಧನೆ ಕೇಳ್ಬೇಕು ನಾವೀಗ? ಯಾವ ಬೋಧನೆ ಅಂದ್ರೆ ಯಾವ್ದು ಅಂತ ಹೇಳ್ಬೇಕು ಹೇಳ್ರಿ. ನಾಳೆ ನಿಮ್ಗ ಎಲ್ಲೇ ಆ ಕಡೆ ಕಾರ್ಯಕ್ರಮ ಓದ್ತಿರ್ಲಿಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಕೀರ್ತನೆ ಕಾರಣ ವಾಕ್ಯ ಹೇಳೋರು ಅನ್ಕೋ, ಯಶಾಯ ಕಾರಣ ವಾಕ್ಯ ಹೇಳೋರು ಅನ್ಕೋ. ಟೋಟಲ್ ಹೊಸ ಒಡಂಬಡಿಕೆ 27 ಪುಸ್ತಕ ಬಿಟ್ಟು ಉಳಿದಿರ್ತಕ್ಕಂಥ ಎಷ್ಟು ಪುಸ್ತಕ? 39 ಪುಸ್ತಕ. 39 ಯಾವ್ದಾವ ಅಮ್ಮ ಬೇಸಿಗೆ ಯಾವ್ದು? ಆದಿಕಾಂಡ, ವಿಮೋಚನ ಕಾಂಡ, ಯಾಜಿತ್ ಕಾಂಡ, ಅರಣ್ಯಕಾಂಡ, ಧರ್ಮಪುಸ್ತಕ ಕಾಂಡ 5 ಮುಗಿದು, ಮತ್ತೆ ಯೆಹೋಶುವ, ನ್ಯಾಯಸ್ಥಾಪಕರು, ರೂತುಳು, 1ನೇ ಸಾಮೂವೇಲ, 2ನೇ ಸಾಮೂವೇಲ. ನಿಮ್ಮ ಗ್ರಂಥಗಳು ಹೆಸರಿಟ್ಕೊಳ್ಳಿ ನೀವು. 2ನೇ ಸಾಮೂವೇಲ, 1ನೇ ಅರಸು, 2ನೇ ಅರಸು, 1ನೇ ಪೂರ್ವವೃತ್ತಾಂತ, ಪ್ರಸಂಗಿ, ಮಾಲಾಕಿ. ಎಷ್ಟು ಪುಸ್ತಕ ಇವು? 31 ಪುಸ್ತಕ. ಈಗ ನಾಳೆ ನೀವು ಹೋಗಿ ಅನ್ಕೊಳ್ರಿ, ಆ ಪಾಸ್ಟ್ ಅಧ್ಯಾಯದ ವಾಕ್ಯ ಏನ್ ಆಲೋಚನೆ ಮಾಡ್ಬೇಕು ನೀವು? ಈ ಇಷ್ಟ ಅಧ್ಯಾಯ ಕೇಳೋಲ್ಲ, ಈ ಅಧ್ಯಾಯಗಳು ಅಧ್ಯಾಯದ ವಾಕ್ಯ ಅನ್ಕೋ, ಏನ್ ಅನ್ಬೇಕು ನೀವು ಅದಕ್ಕ? ಇದು ಫ್ರೆಶ್ ಓಲ್ಡಾ? ನಿಮಗೆ ಇನ್ನೂ ಕಟ್ಟಿಸ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಇದೇ ಬೋಧಕರು ಜಗಿ ತುಂಬಿಟ್ಬಿಟ್ಟು ಇದೇ ಬೋಧಕರು ಬ್ಯಾಡ ಅಂದ್ರೆ ಕೂಡ ಅಲ್ಲೇ ಹೇಳ್ತಾನೆ. ಬಟ್ ಅದು ಎದಕ್ಕೆ ಕೇಳಬೇಕು, ಯಾವ್ದು ಉಪಯೋಗ ಮಾಡ್ಬೇಕಂತಕ್ಕಂಥ ಮಾತ್ರ ಗೊತ್ತಿಲ್ಲ. ಇನ್ನಾವುದು ಕೀರ್ತನೆ ಬೋಧಗಳೇ, ಇನ್ನಾದ ಎಷ್ಟೇ ಬೋಧನೆಗಳೇ, ಇವೇ ಬೋಧನೆಗಳು ಇಲ್ಲ. ನಿಮ್ಮ ಆಲೋಚನೆ ಮಾಡ್ತಿರ್ಬೋದು ಗೊತ್ತಿಲ್ಲ. ಅದಾದ ನಂತರ ಕೂಡ ಮತ್ತೆ 4 ಸುವರ್ಣ. ಎದಕ್ಕೆ ನಾನು ಮತ್ತೆ ಮಾತಾಡ್ತಂದ್ರೆ ಪ್ರಿಯಾಂತನಾತ್ಮನ ಗಮನಿಸ್ರಿ, ಧರ್ಮಶಾಸ್ತ್ರದ ಯಾರ ಕೈ ಇರ್ಬೇಕಾಯ್ತು ಅವ್ರ ಕೈ ಇಲ್ಲದು. ಪರಿಶುದ್ಧವಾಗಿರ್ತಕ್ಕಂಥ ದೇವ್ರ ಮಾತು ಯಾರ ಕೈ ಇರ್ಬೇಕಾಗಿತ್ತು ಅವ್ರ ಕೈ ಇಲ್ಲದು. ಎಲ್ಲರ ಕೈ ಸಿಕ್ಕಿದ್ರಿಂದ, ಎಲ್ಲರ ಬೋಧಕರಾಗಿದ್ರಿಂದ, ಎಲ್ಲರೂ ಪಂಡಿತರಾಗಿದ್ರಿಂದ ವಾಕ್ಯ ಅಂತಕ್ಕಂಥ ಇವತ್ತಿಗೂ ಮುಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ಬಂದದ. ಇವತ್ತು ಬೋಧಕರಾಗೋದು ತಪ್ಪಿಲ್ಲ, ಒಳ್ಳೆ ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನ್ ಬೋಧನೆ ಮಾಡ್ಕೊಳ್ತಕ್ಕಂಥದ್ದು ಅದು ಮುಖ್ಯ ಆಗ್ತದೆ. ಎಲ್ಲರಿಗೂ ನೀವು ಬೋಧಕರಾಗ ಬೇಡ ಅಂತ ಹೇಳ್ತಿಲ್ಲ. ಎಲ್ಲರ ಬೋಧಕರು, ಎಲ್ಲರ ವಾಕ್ಯ ಪುಸ್ತಕ ಬೇಡ ಅಂತ ಹೇಳ್ತಾರೆ. ಬಟ್ ನಾವು ಮಾಡಂತ ಬೋಧನೆ ಪರಿಶುದ್ಧಾತ್ಮ ಬೋಧನೆನ, ಪರಿಶುದ್ಧಾತ್ಮ ವಾಕ್ಯನ, ಅದನ್ನ ನಾವು ಆಲೋಚನೆ ಮಾಡಿಕೊಳ್ಬೇಕು. ನಾವು ಧರ್ಮಶಾಸ್ತ್ರ ಅಂತಕ್ಕಂಥ ಯೇಸು ಕ್ರಿಸ್ತವರು ಕೂಡ ಒಂದು ಮಾತುಗಳಿಗೆ ಮೀರಿಲ್ಲ ಅಂತ, ಒಂದು ಅದಕ್ಕೆ ಪ್ರಕರಣದಂತ ಏನ್ ಹೇಳ್ತಾರೆ, ಒಂದು ಹಾಕಬಾರ್ದು ಒಂದು ತೆಗಿಬಾರ್ದು, ಒಂದು ಹಾಕಬಾರ್ದು. ಒಂದು ಇದೇ ಮಾತನ್ನ ವಿಮೋಚನ ಕಾಂಡದಾಗೈತೆ, ಈ ಮಾತನ್ನೇ ಪ್ರಕರಣದಲ್ಲಿ ಮತ್ತೆ ನಾವು ನೋಡ್ತೀವಿ. ನಾವು ದಯಮಾಡಿ ಹಾಕಿ ತೆಗಿಬಾರ್ದು ಅಂತೇಳಿ. ರೈಟ್, ಹಾಕಿ ತೆಗಿಬಾರ್ದು. ಏನ್ ಹಾಕಿ ತೆಗಿಬಾರ್ದು? ಯಾವ್ದು ಹಾಕಿ ತೆಗಿಬಾರ್ದು? ಪರಿಶುದ್ಧಾತ್ಮ ಇವತ್ತಿಗೂ ಏನು ಬರ್ಸ್ಬೇಕು ಏನ್ರಿ, ಎಲ್ಲವೂ ಕೂಡ ಅಪೊಸ್ತಲರ ಮೂಲಕವಾಗಿದ್ದೆ. ಅಂದ್ರೆ ಪರಿಶುದ್ಧಾತ್ಮ ಬರ್ಸಲ್ಪಟ್ಟಿದ್ದ ವಾಕ್ಯಗಳನ್ನ ಅದರಲ್ಲೇ ನಾವು ಧ್ಯಾನ ಮಾಡ್ಬೇಕು. ಎಲ್ಲಿಂದ ಗೊತ್ತದ ನಿಮ್ಗೆ ಮಾತಾಡಿದ್ರೆ ಕೇಳಿದ್ರೆ, ನಿಮ್ಗ ಪರಲೋಕಕ್ಕೆ ಹೋಗ್ಬೇಕಂತ ಮನಸ್ಸಿದ್ರೆ ಎಲ್ಲಿಂದ ಬೈಬಲ್ ಗೊತ್ತಾ? ಎಲ್ಲಿಂದ? ಅಪೊಸ್ತಲರ ಕಾರ್ಯದಿಂದ ಹಿಡಿದು ನಿಮ್ಮೊಂದು ಕ್ಲೂ ಕೊಡ್ತೀನಿ. ಯೇಸು ಕ್ರಿಸ್ತ ಹೋದ ನಂತರ ಅಪೊಸ್ತಲರು ಮಾತ್ರ ಉಳ್ಕೊಳ್ತಾರೆ. ಉಳ್ಕೊಂಡ ಎಲ್ಲಿ? ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯ ಸ್ಥಳ ನೋಡಿಕೊಂಡ್ರೆ ಎಲ್ಲರೂ ಒಂದಲ್ಲಿ ಕುಂತಿರ್ತಾರೆ. ಅವರು ಕುಂತಾಗ ಯಾರು ಬರ್ತಾರಲ್ಲಿ? ಪರಿಶುದ್ಧಾತ್ಮ ಅಂತಕ್ಕಂಥದ್ದು ಭೂಮಿಗೆ ಪ್ರವೇಶ ಮಾಡುತ್ತದೆ. ಆ ಪರಿಶುದ್ಧ ಬಂದ ನಂತರ ಅಪೊಸ್ತಲರು ಏನ್ ಹೇಳ್ಬೇಕು ಹೇಳ್ತಾರ, ಏನ್ ಬೋಧನೆ ಮಾಡ್ಬೇಕು ಮಾಡ್ತಾರ. ಈ ಬೋಧನೆ ಎಲ್ಲವೂ ಕೂಡ ಪರಿಶುದ್ಧಾತ್ಮ ಮೂಲಕ ಬಳಸಲ್ಪಟ್ಟಂತ ಬೋಧನೆ. ಈ ಬೋಧನೆಯಲ್ಲೇ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೀವಿ ಹೊರತು ಬೇರೆ ಒಂದು ಬೋಧನೆ ನಡೆದಿರೋದು. ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯ 1ನೇ ವಚನ ನಡೆದು ಎಲ್ಲಾ ಪ್ರಭುಗಳು ಮಾಳಿ ಮೇಲೆ ಅವರು ಕುಂತಿರ್ತಾರೆ. ಅವಾಗ ಯಾರು ಬರ್ತಾರೆ ಭೂಮಿಗೆ? ಪರಿಶುದ್ಧ ಆತ್ಮ ಬರ್ತದೆ. ಬಂದ ನಂತರ ಎಲ್ಲಿವರೆಗೂ ಪ್ರಕಟಣೆ ಗ್ರಂಥದಲ್ಲಿ ಏನು ಬರೆಸಬೇಕು ಎಲ್ಲವನ್ನು ಬರೆಸಿ, ಈ ಒಂದು ಈಡಿನಲ್ಲಿ ಇರ್ಬೇಕಂತೇಳಿ, ಈ ಗುಂಪಿನಲ್ಲಿ ಇರ್ಬೇಕಂತೇಳಿ, ಈ ಸಂಘದಾಗ ಇರ್ಬೇಕಂತೇಳಿ ನಮಗ
ಪರಿಶೋಧನೆ ಮೂಲಕವಾಗಿ ಈ ಪತ್ರಿಕೆಗಳ ಮೂಲಕವಾಗಿ ನಮಗ ಎಚ್ಚರಿಕೆ ಮಾತುಗಳನ್ನ, ನಮ್ಮ ಬದುಕುಗಳನ್ನ ಎಲ್ಲವನ್ನು ಕೊಟ್ಟಾಗ ನಮಗೆ ಈ ಬೋಧನೆ ಅಂತಕ್ಕ ನಮ್ಗೆ ಬಹಳ ಪ್ರಾಮುಖ್ಯ ಹೊರತು, ಈ ಬೋಧನೆಯಲ್ಲೇ ನಾವು ಬೋಧಕರಾಗಬೇಕು ಹೊರತು, ಈ ಬೋಧನೆ ರಕ್ಷಣೆ ತಕ್ಕ ಮಾತಾದ ಹೊರತು ಉಳಿಕದಲ್ಲಿ ಎಂದ್ರೆ ಆ ಮಾತು ಕೇಳಬೇಕಿಲ್ಲ ಅಂತ ಹೇಳ್ತಾನೆ ದೇವರಂದ್ರೆ ಅವ್ನ ಮೇಘಗಳಿಗಿತ್ತಿನ ಅಷ್ಟೇ ಹೊರತು ಅಂತ ಹೇಳ್ತಾನೆ ಅಷ್ಟೇ. ಬಟ್ ನಮಗೆ ರಕ್ಷಣೆ ಸಿಗುವಂಥದ್ದು ಪರಿಶುದ್ಧಾತ್ಮ ಮೂಲಕ ಹೇಳಲ್ಪಟ್ಟಂತ ಈ ವಾಕ್ಯದಲ್ಲಿ ನಮಗವು ಸಿಗುತ್ತಲ್ಲ. ಈ ಅಂತ್ಯದಲ್ಲಿ ನನ್ನ ಮಗನ ಮೂಲಕವಾಗಿ ಮಾತಾಡಿದಂತ ದೇವರು ಪರಿಶುದ್ಧಾತ್ಮ ಮೂಲಕ ಮಾತಾಡಿದ ಈಗ ಕೊನೆ ಗಳಿಗೆ ನಾವು ಇದ್ದೀವಿ. ಹೆಂಗ ನೀವು ಬಿಸಿ ಊಟ ಕೇಳ್ತಿರೋ ಈ ಊಟದಲ್ಲಿ ನಾವು ಮಾಡ್ಬೇಕು ಹೊರತು ಇನ್ನು ಹಳೆಯ ಊಟದಲ್ಲಿ ಮಾಡ್ತಾರೆ ಮಾಡಿ ನಿಮ್ಗೆ ಇಷ್ಟ ಏನಂತ ಬಟ್ ಒಂದಿನ ನಿಮ್ಗೆ ರಿಯಾಕ್ಷನ್ ಆಗ್ತದ, ನಿಮ್ಮ ಪರಿಸ್ಥಿತಿ ಅಯೋಮಯ ಆಗ್ತಕ್ಕ ಅಷ್ಟೇ ಅದ. ನೀವೇನ್ ಕೇಳ್ತಿರೋ ಕೇಳ್ರಿ, ಬಟ್ ಆ ಕೇಳೋದ್ರಲ್ಲಿ ನಿಮ್ಮ ಕಿವಿಗಳ ಜಾಗ್ರತೆ ಇರ್ಬೇಕಷ್ಟೇ ಹೊರತು ನಿಮಗೆ ಕಿವಿಗಳನ್ನು ಮಂಕ ಮಾಡಿದ್ರೆ ಯಾರೇನ್ ಮಾಡಕ ಸಾಧ್ಯ ಇಲ್ಲ. ಇವತ್ತ ಬೈಬಲ್ ಅಂತಕ್ಕಂಥ ಎಷ್ಟು ಎಂತರ ಕೈ ಸಿಗುದು ಒದ್ದಾಡಕತ್ತಂದ್ರೆ ಪಾಪ ಮಾಡೋನು ಕೂಡ ಬೈಬಲ್ ಮುಡ್ತಾನ್ರಿ. ಧರ್ಮಶಾಸ್ತ್ರದಲ್ಲಿ ಪರಿಶುದ್ಧ ಹೇಳಿದ್ರೆ ನಮಗ ಏನ್ ಹೇಳ್ತದ ವಾಕ್ಯ, ಅದು ದೇವರು ಪರಿಶುದ್ಧ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ಹೇಳ್ತಾನೆ. ಇವತ್ತು ಎಷ್ಟು ಮಂದಿ ಕೈ ಬಿದ್ದು ವಾಕ್ಯನ ಈ ಬೈಬಲ್ ಅಂತಕ್ಕಂಥ ಸಿಗಿಬಿದ್ದು ಯಾವ ರೀತಿ ಅವಮಾನ ಪಡಿಸಂತ ನಮ್ಗೆ ಯಾರಿಗೂ ಗೊತ್ತಾಗುವಂತ ಗೊತ್ತಿದೆ ಅಂದ್ರೆ. ಸಣ್ಣ ಪುಟ್ಟ ಮುನ್ಸಿಪಾಲಿಟಿ ರೋಡಿಗೆ ಕಸ ಹೊಡಿತಕ್ಕಂತ ಒಂದು ನೌಕರಿ ಕೊಡ್ಬೇಕಂದ್ರೆ ಅದಕ್ಕೆ ಓದು ಬೇಕೇ ಇಲ್ಲ. ರೋಡಿಗೆ ಕಸ ಹೊಡಿಯೋದಕ್ಕಾಗಿ, ಮುನ್ಸಿಪಾಲಿಟಿ ಕಸ ಹೊಡಿಯೋದಕ್ಕಾಗಿ ಒಂದು ನಿನ್ ಸ್ಥಾನ ಕೇಳ್ತಾರಲ್ಲ, ನೀನ್ ನಿನ್ನೆ ಮೊನ್ನೆ ಬಂದು ತಿಂಗಳ ಬಂದು ನಡ್ಕೊಂಡು ಬೈಬಿಡ್ಕೊಂಡು ಬೋಧ ಮಾಡ್ತಾನೆ. ಏನ್ ಅಂದ್ರೆ ನಿನ್ಗೆ ಯಾರು ಕೊಟ್ಟಿದ್ದು ಅಕ್ಕ? ನಿನ್ಗ ದೇವ್ರು ಕೊಟ್ಟನ? ದೇವ್ರು ಕೊಟ್ಟ ಬಹಳ ಮಂದಿ ಹೊಡ್ತೀವಿ, ಏನ್ ಅನ್ಕೊಂಡ್ರೆ ಬಾಳ ನೋಡ್ತವಲ್ಲ. ಅಸಲು ಒಂದು ಪ್ರತಿಯೊಂದು ಮಾತಿ ಬಹಳ ಬಿಡ್ರಿ. ನಮ್ಮ ಮಾನವ ಕಮ್ಮಿ ಸಿಂಧೂರಾಗ ನೋಡ್ತಿದ್ರೆ ಇವತ್ತಿಗೂ ನೋಡ್ತೀವಿ, ಇವತ್ತಿಗೆ ಪಾಂಪ್ಲೆಟ್ಗಳಾಗ್ಲಿ ಪ್ರತಿಯೊಂದು ನೋಡ್ತೀವಿ. ಅಸಲು ಇದು ಏನಂತಕ್ಕಂಥದ್ದು ಇಲ್ಲ, ಅದನ್ನೇ ಬೋಧನ, ಅದೇ ಬೋಧ. ಯಾವ ರೀತಿ ಬೋಧನೆ ಇರೋದು? ನಮ್ಮವ್ರೆ ಬೇರೆ ಯಾರು? ನಮ್ಮವ್ರೆ ಬಿಡುಗಡೆ ಪ್ರಾರ್ಥನೆ ಅಂತ ಏನಂತದ? ಬಿಡುಗಡೆ ಪ್ರಾರ್ಥನೆ ಅಂತ ಇಟ್ಟವ್ರು ಬೇರೆ ಅಲ್ಲ. ನಮ್ಮ ತಲೆ ವಾಕ್ಯ ಕೇಳಿದರೆ ಏನ್ ಬಿಡುಗಡೆ? ಎಂತ ದರಿದ್ರ ಬೋಧ ಗೊತ್ತು. ಬಿಡುಗಡೆ ಪ್ರಾರ್ಥನೆ ಬಿಡುಗಡೆ ಮಾಡ್ತಾನೆ. ಏನಾದ್ರು ನೀನು ಯಾವತ್ತೂ ಬಿಡುಗಡೆ ಮಾಡಲ್ಲ ದೇವರ ಅದನ್ನ. ಅಂದ್ರೆ ಇದು ಮನುಷ್ಯನ ಒಪ್ಸಂತ ಕೆಲಸ ನಾವು ಮಾಡಬಾರ್ದು. ಅದನ್ನ ನಿಮ್ಮನ್ನು ಮರಳು ಮಾಡಿ ದೊಡ್ಡದ, ಮನುಷ್ಯನ ಮರಳು ಮಾಡಿ ದೊಡ್ಡದ? ಆ ಮರಳು ಎಷ್ಟು ದಿನ ಇರ್ತದೆ? ಮನುಷ್ಯನ ಮರಳು ಮಾಡ್ತಕ್ಕಂಥ ಬೋಧ ಎಷ್ಟು ದಿನ ಇರ್ತದೆ? ಅವು ಮರಳಾಗಿ ಬಂದ ಅನ್ಕೋ, ಅವ್ರು ನಿನಗೇನ್ ಲಾಭ, ಅವ್ರಿಗೇನ್ ಲಾಭ? ವಾಕ್ಯನ ಕೇಳಿದ, ಅವ್ರ ವಾಕ್ಯನ ಕೇಳಿ ಬರ್ಬೇಕಣ್ಣ. ಇದ್ರೆ ದೇವ್ರ ಬೈಬಲ್ ಅಲ್ಲಿ ಯಾರನ್ನ ಮೆಚ್ಕೊಳ್ತಿಲ್ಲ ನನಗೆ ಹೇಳಿ. ಇಂಥವ್ರ ನೀವು ದೇವ್ರು ಇಂಥವ್ರು ನೋಡಿ ಒಪ್ಪಕತ್ತನ ದೇವರಂತ ಬೈಬಲ್ ತೋರಿಸ. ಹೊಸ ಒಡಂಬಡಿಕೆ ಮತ್ತೆ ಅರಮನೆಗೆ ಇಲ್ಲ ಬಿಡ್ರಿ. ಹೊಸ ಒಡಂಬಡಿಕೆಗೆ ಯಾರು ಒಪ್ಪತಾನ ದೇವರು? ಎಷ್ಟು ಸ್ಪಷ್ಟವಾಗಿ ನನಗಾಗ್ತದೆ. ನಾವು ಅಪೊಸ್ತಲರ ಕಾರ್ಯ 17ನೇ 10ನೇ ವಚನದಿಂದ ಬರ್ತದ. ಇವರು ಧರ್ಮಶಾಸ್ತ್ರ, ನಾವು ಯಶಾದಾಗ ನೋಡಿದ್ರೆ ಧರ್ಮಶಾಸ್ತ್ರನ ಹಗಲು ಯಾರು ಧ್ಯಾನಿಸ್ತಾರೋ ಅವ್ರು ದೊಡ್ಡರು. ಈ ಅಪೊಸ್ತಲರ ಕಾರ್ಯ 17ನೇ 10ನೇ ವಚನ ನೋಡಿ ಬರ್ತದ. ಈ ಬೆರೆಯಕ್ಷರ ಹೆಂಗಿದೆ ಅಂತ ಪ್ರತಿದಿನ ಶಾಸ್ತ್ರಗಳನ್ನ ಅವರು ಏನ್ ಮಾಡ್ತಂತವ್ರು? ಪರಿಶೋಧನೆ ಮಾಡ್ತಿದ್ರು. ಅವರು ಶಾಸ್ತ್ರಗಳನ್ನ ಪರಿಶೋಧನೆ ಮಾಡೋ ಬೇಕೇನ ನಿಮ್ಗೆ ಮರಳು ಮಾಡೋದು ಬೇಕು ಹೇಳ್ರಿ? ನೀವೇನ್ ಬೇಕು? ನಿಮ್ಗೆ ಯಾವ್ದು ಬೇಕು ಹೇಳ್ರಿ? ನಿಮ್ ತಲೆ ಮ್ಯಾಕೆ ಪ್ರಾರ್ಥನೆ ಮಾಡ ಹೌದಲ್ಲ ನೀವು ನೋಡ್ತೀರಿ. ನಿಮ್ ಏನು ಮನುಷ್ಯರ ತಲೆ ಮ್ಯಾಕೆ ಪ್ರಾರ್ಥನೆ ಇವರೇ ಓದ್ತಾರ. ಏನ್ ತಲೆ ಮ್ಯಾಕೆ ಇಟ್ಟು ಪ್ರಾರ್ಥನೆ ಮಾಡಂತ ಇಲ್ಲಿ ಎಣ್ಣೆ ಮಾಡ್ತಾವ ಪ್ರಾರ್ಥನೆ ಮಾಡಂತ. ಇಂಥ ದರಿದ್ರ ಜನ ಜೊತೆ ದರಿದ್ರ ಬೋಧಕರ ಜೊತೆ ಆಗಿರುವ ದೇವರು ಸ್ಪಷ್ಟವಾಗಿ ಹೇಳ್ತಾರೆ ಏನಂದ್ರ, ಧರ್ಮಶಾಸ್ತ್ರ ಓದುವುದರಿಂದಲೇ ನೀವು ಬುದ್ಧಿ ಹೋಗ್ತೀವಿ. ಯೇಸು ಕ್ರಿಸ್ತನೇ ಅವರೇ ಧರ್ಮಶಾಸ್ತ್ರ ಪ್ರಕಾರ ನಡ್ಕೊಂಡಾಗ, ಯೇಸು ಕ್ರಿಸ್ತರು ಅವರೇ ದೇವರೊಂದು ಕೊಟ್ಟಿರ್ತಕ್ಕಂಥ ಗ್ರಂಥದ ಪ್ರಕಾರ ನಡ್ಕೊಂಡಾಗ, ಈಗ ನೀವು ನಾವು ಯಾರು ಏನ್ ನಡಿಬೇಕು? ಈಗ ಧರ್ಮಶಾಸ್ತ್ರ ಮುಂದಿಟ್ಟು ನಡಿಬೇಕಾ? ಏನ್ ಮಾಡ್ಬೇಕು ಹೇಳ್ರಿ? ನೀವು ಆನ್ ವರ್ಷ ಮಾಡ್ತಾನೆ 5ನೇ 37 ವರ್ಷ ಹೇಳ್ತಾನೆ ಶಾಸ್ತ್ರದಲ್ಲಿ ನಿತ್ಯ ಜೀವಿಸಿದ ಅದು ನೀವು ಪರಿಶೋಧನೆ ಮಾಡ್ತಾರೆ. ನನ್ನ ಕುರಿತು ಅದು ಬರೀತಾರೆ. ಯೇಸು ಕ್ರಿಸ್ತ ಸಿಗಬೇಕಂದ್ರೂ ಕೂಡ ಮಾತಿನಲ್ಲಿ ಸಿಗಲ್ಲ. ಯೇಸು ಕ್ರಿಸ್ತರು ಮಾತಿನಲ್ಲಿ ಸಿಗತಾನ. ಪ್ರಾರ್ಥನೆ ಮಾಡಿದ್ರೆ ಸಿಗ್ತಾನ ಯೇಸು ಕ್ರಿಸ್ತು? ಅಂದ್ರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ್ರೆ ಸಿಗ್ತಾನ? ಪ್ರಾರ್ಥನೆ ನಿನ್ನ ಕಷ್ಟ ಬಂದು ದುಃಖ ಬಂದು ನೀನು ಪ್ರಾರ್ಥನೆ ಮಾಡಿ ಅದು ದೇವ್ರ ಸಮಾಧಾನ ಕೊಡ್ತಾನೆ ಹೊರತು ನೀನು ಪ್ರಾರ್ಥನೆ ಮಾಡಿದ್ರೆ ಯೇಸು ಕ್ರಿಸ್ತು ಸಿಗತ್ತನಲ್ಲ. ಆತನು ಧರ್ಮಶಾಸ್ತ್ರ ನನ್ನ ಕುರಿತು ಬರೆಯಲ್ಪಡ ಅದನ್ನ ತಿಳ್ತಾನೆ ಅಂತ ಹೇಳ್ತಾನ ಆತನು. ಯಾವ್ದ್ರಲ್ಲಿ? ಧರ್ಮಶಾಸ್ತ್ರದಲ್ಲಿ. ಅದೆಷ್ಟು ಒಂದು ಇದಕ್ಕೆ ಬರ್ತದ. ಸತ್ತಿರ್ತಕ್ಕಂಥ ಲಾಜರ್ ಸತ್ತಾಗ ಲಾಜರ್ ಹೇಳ್ತಾನ, ಅಬ್ರಾಮ್ ಹೇಳ್ತಾನ, ಅಬ್ರಾಮು ದಯಮಾಡಿ
ಎಲ್ಲಿ ಕಳಿಸ್ಬೇಕು? ನನ್ನ ತಂದೆ ಮನೆ ಕಳಿಸ ಅಂತಾನ. ಅಲ್ಲಿ ಹೇಳ್ತಾನ ಬ್ರಹ್ಮಲ್ಲಿ ಏನಂತಾನ? ಮೋಶೆ ಧರ್ಮಶಾಸ್ತ್ರ ಅವ್ರ ಕೈಯಲ್ಲಿ ಆಯುಧವ ಅಂತ ಹೇಳ್ತಾನೆ. ಅಲ್ಲಿ ಧನವಂತನಿಗೆ ಅದೇ ಮಾತಾಡ್ತಾನ. ಇಲ್ಲಿ ಸತ್ತರು ಹೋಗೋದಲ್ಲ, ಬದುಕಿರು ಹೋಗೋದಲ್ಲ, ಯಾರು ಹೋಗೋದಲ್ಲ. ಏನಂತಲ್ಲಿ? ಮೋಶೆ ಧರ್ಮಶಾಸ್ತ್ರದ ಕೈಗದವ ಅಂತ ಹೇಳ್ತಾನೆ. ಅಂದ್ರೆ ಧರ್ಮಶಾಸ್ತ್ರ ಓದ್ಬೇಕಷ್ಟೇ. ಅಂದ್ರೆ ಅದೇ ಅಪೊಸ್ತಲರ ಕಾರ್ಯ 24-27 ಹೇಳ್ತಂದ್ರೆ ಅಲ್ಲಿ ಪೌಲ ರಾಜ ಅಂತಾನೆ ಪೌಲ ನೀನು ಎಷ್ಟೊಂದು ಮರಳಾಗಿದ್ದಿ ನೀನು. ಏನ್ ನೋಡಿ, ಏನ್ ಮರಳಾಗಿದ್ದಿ? ಪೌಲು ಏನ್ ಮರಳಾಗ್ಯಾನ? ಪೌಲು ಏನ್ ಮರಳಾಗ್ಯಾನ್ರಿ? ಆ ರಾಜ ಅಂತಾನ ಪೌಲು ನೀನು ಮರಳಾಗಿದ್ದೆ ಅಂತ. ನೀನು ಬಹಳವಾಗಿ ನೀನು ಧರ್ಮಶಾಸ್ತ್ರ ಅಂದ್ರೆ ಹಿಡ್ಕಂದ್ರೆ ಪೌಲಿ ಹಿಡ್ಕಂಡ ಪಿಂಡು ಆಲೋಚನೆ ಆಗತ್ತಾನ ಬೈಬಲ್ದಾಗ. ಏನಿದೆ ಎಲ್ಲಿದೆ ಹೆಂಗ್ ಬರೀಲ್ಪಡಂತೇಳಿ ಪ್ರತಿಯೊಂದು ಮಾತಿಗೆ ಆನ್ಸರ್ ಹೇಳ್ತಾನ ಪೌಲು. ಒಂದ್ ವೇಳೆ ಮಾತಾಡಿದ್ರೆ ಕೇಳ್ರಿ, ಪೌಲು ಒಂದ್ ವೇಳೆ ಈಗೇನ ಬದುಕಿದ್ರೆ, ಈ ಟೈಮಿಗೆ ಬದುಕಿದ್ರೆ, ಇವತ್ತ ಬೋಧಕರಲ್ಲ ಬೋಧಕರನ್ನೇ ಆತ ಕತ್ತಿ ತಂದು ಕಡ್ದಾಗಿ ಬಿಡ್ತದ ಪೌಲು. ಇವತ್ತು ಮಾಡ್ತಕ್ಕಂಥ ಬೋಧನೆಗಳು ಅಂತ ಬೋಧನೆಗಳೇ ಅಂತ ಬೋಧನೆ ಪೌಲು ಪೌಲಿಂದನಕೋ ಏನ್ರಿ? ಧರ್ಮಶಾಸ್ತ್ರವಂತಂದ್ರೆ ಏನ್ ಇವತ್ತು ಮನುಷ್ಯನಿಗೆ ಏನ್ ಆಡ್ತಾರೆ? ಒಬ್ಬ ವ್ಯಕ್ತಿ ಕೇಳ್ತಾನ ಫೋನ್ ಮಾಡಿ ಅಂತಂದ್ರೆ ದೀಕ್ಷಾನ ಕೊಡಕ್ ಹೋಗ್ಯಾನಂತ. ಅಲ್ಲಿಂದ ಫೋನ್ ಮಾಡ್ಯಾನ, ಅಣ್ಣ ದೀಕ್ಷಾನ ಕೊಡಕತ್ತೀನಿ, ಏಸರಲ್ಲಿ ನೀರ ಮುಣಿಸ್ಬೇಕು ನಾನತ್ತನ. ಏಸರ ಮುಣಿಸ್ಬೇಕು ನೀರಾಗ ಏಸರ ಮುಣಿಸ್ಬೇಕಂತ. ಯಾಕೆ ಹಂಗೆ ಕೇಳಕತ್ತೀನಿ? ಇಲ್ಲಣ್ಣ, ತಂದೆ ಮಗ ಪರಿಶುದ್ಧ ಮೂವರೇದಲ್ಲ, ಒಂದ್ಸಲ ತಂದೆ ಹೆಸರು ಒಂದ್ಸಲ ಮುಣಿಸೋದಂತ, ಮಗನ ಹೆಸರು ಮುಣಿಸೋದಂತ, ಪರಿಶುದ್ಧಾತ್ಮ ಹೇಳಿ ಹಿಂಗ್ ಮುಣಿಸುವಾಗ ಅವ್ರಿಗೆ ಏನ್ ತಾತ್ಪರ್ಯ ಹೋಗ್ತಾರೆ. ಮತ್ತೆ ಅದ್ ಯಾರು ಹೇಳ್ತಾನ? ಫಾಸ್ಟ್ ಹೇಳ್ತಾನ. ಆತನಲ್ಲಿ ಅದ ಫಾಸ್ಟ್ ಅಂತೇಳಿ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿಸಿರ್ತ ಫಾಸ್ಟ್ಗಳೇ. ಏನ್ ಕೇಳಿದ್ರೆ ಏಸಲ್ಲಿ ನೀರ ಮುಣಿಸ್ಬೇಕಂತ ಕೇಳ್ತಾರೆ. ಏಸಲ್ಲಿ ಮುಣಿಸ್ಬೇಕು ನೀರಾಗ ಅಂದ್ರೆ ನಿನ್ನ ಧರ್ಮಶಾಸ್ತ್ರ ಗೊತ್ತಾ? ಧರ್ಮಶಾಸ್ತ್ರ ಹಿಂಗೈತನ? ಎಲ್ಲೈತೆ ನಾ ಹೇಳಿ ಈ ಕುಂತರ್ ಪಾಪ ಮಾಡಂಗಿದ್ರಿ. ನೀವು 8 ಊಟ ಕೊಟ್ರೆ ಉಂಡೋಗೋದು, 8 ಊಟ ಕೊಟ್ಟರು ಕೂಡ ಉಂಡೋಗೋದು. ಅದು ಎಲ್ಲ ಕೊಳತು ಹೆಂಗ ಅದು ಇದ್ದು ಕೊಳತಾಗಿ ಹುಳ ಬಂದ್ರೆ ಎಲ್ಲ ಬಂದ್ರು ಕೂಡ ಭಾಳ ಟೇಸ್ಟ್ ಅದಂಬರ್. ನಾವು ಇವತ್ತು ಗೋದಕ್ರೆ ಅದೇ ಊಟ ಕೊಡಕತ್ತ ನಿಮ್ಗೆ ಹೆಂಗ್ ಕಾಣಕತ್ತದ? ಟೇಸ್ಟ್ ಕಾಣಕತ್ತದ. ಆಮೇಲೆ ಏನಂತ ನಿಮಗೂ ಗೊತ್ತಿಲ್ಲ. ಪ್ರೇರಂತನ ಆತ್ಮರೆ, ಯಾಕಂದ್ರೆ ದೇವರು ಒಪ್ಪಬೇಕಂತಂದ್ರೆ, ನಮ್ಮನ್ನ ಒಪ್ಪಬೇಕಂದ್ರೆ ಧರ್ಮಶಾಸ್ತ್ರದಲ್ಲಿ ನೀನು ಪ್ರವೀಣನವರು ಫಸ್ಟ್. ನೀನು ಯೇಸು ಕ್ರಿಸ್ತವ್ರು ಏನ್ ಹೇಳಪ್ಪ? ನಿತ್ಯ ಜೀವ ಅಂತ ಹೇಳ, ನಾನೇ ಮಾರ್ಗ ಸತ್ಯ ಅಂತ ಹೇಳಲ್ಲ. ರೈಟ್, ಏನ್ ಓದಿಕೊಳ್ಬೇಕು, ಹೆಂಗ್ ಓದಿಕೊಳ್ಬೇಕು, ಎಲ್ಲಿಂದ ಪ್ರಾರಂಭ ಮಾಡ್ಬೇಕು, ಎಲ್ಲಿಂದ ನಾನು ಮುಂದಕ್ಕೆ ಹೋಗ್ಬೇಕು, ಎಲ್ಲಿಂದ ನನ್ನ ಪಾಪ ಕ್ಷಮಿಸಲ್ಪಟ್ಟವ, ಅಂದ್ರೆ ಎಲ್ಲಿಂದ ನನ್ನ ಪಾಪವನ್ನು ಕ್ಷಮಿಸಲ್ಪಟ್ಟವ, ಯಾವಾಗ ನನ್ನ ಪಾಪ ಕ್ಷಮಿಸಲ್ಪಟ್ಟವ, ನನ್ನ ಜೀವಿತ ಹೆಂಗ ನಾಳೆ ಅಕಸ್ಮಾತ್ ನಾನು ನಾಳೆ ಸತ್ತಿರ ನಾನು ಬರ್ಲಿಕ್ಕೆ ಓದ್ತೀನಿ ಇಲ್ಲ ಅಂತ ನಂಬುದು ನಾವೇ ಪರಿಶೋಧನೆ ಮಾಡಿ ಕ್ವಶನ್ ಮಾರ್ಕ್ ಹಾಕಿಬೇಕು ನಾವು. ನಿಮ್ಗೆ ನಾಳೆ ಮತ್ತೆ ನಾಳೆ ವಾಕ್ಯಗಳು ಗೊತ್ತೀರಿ, ನಿಮ್ಗೆ ಅದೇ ಕೀರ್ತನೆ ಬರ್ತಾ ಅದೇ ಎಷ್ಟಕ್ಕೆ ಬರ್ತದ ಏನ್ರಿ? ಅದೇ ಮತ್ತೆ ಅವೇ ಬರ್ತಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಪರಿಶುದ್ಧಾತ್ಮ ಮೂಲಕ ಬಳಸಲ್ಪಟ್ಟಂತ ವ್ಯಕ್ತಿಗಳ ಬೋಧನೆ ನಿಮ್ಮ ಅವಶ್ಯಕತೆ ಇಲ್ಲ. ಯಾವ ಬೋಧಕನಾದ್ರೂ ಕೂಡ ಪೌಲನ ನಾನು ಶರ್ಸಾಲಿ ಇದ್ಕೊಂಡು ನಾನು ಅತಿ ಸ್ಪೀಡಾಗಿ ನೀವು ಬರೆಯಕೈತೆ ನಾನು ಬರ್ಸ್ಕೊಳಕತ್ತ ಅಂತ ಹೇಳ್ತೇನೆ. ಯಾಕಂದ್ರೆ ಸಮಯವು ಸ್ವಲ್ಪ ಬೇಕು ನನಗ. ಶರ್ಸಾಲೆ ಬಿದ್ರು ಕೂಡ ಬಳರ್ತಕ್ಕಂಥದ್ದು ನೋಡ್ರಿ. ಲಾಸ್ಟ್ ಮುಗಿಸ್ಬಿಡ್ತು, ಅರ್ಥ ಮಾಡ್ಕೊಳ್ರಿ. ಅಪೋಸ್ತಲರ ಕಾರ್ಯ ಅನ್ನೋದು ಅಪೋಸ್ತಲರೆಲ್ಲರನ್ನು ಕೂಡ ನೀವು ಟ್ಯಾಲಿ ಮಾಡಿಕೊಳ್ರಿ. ಅಪೋಸ್ತಲರು 12 ಮಂದಿ ಮತ್ತು ಪೌಲು ಅಂದ್ರೆ ಯೇಸು ಕ್ರಿಸ್ತ ಬಂದ ನಂತರ ಅದು ಓದ ನಂತರ ಅದು ನಂಬಿರ್ತಕ್ಕಂಥ ಅಪೋಸ್ತಲರಲ್ಲ. ಈಗ ಒಂದ್ ಸೈಡ್ ಇಡಿ ಏನ್ರಿ? ಅಪೋಸ್ತಲರಲ್ಲ ಪೌಲನ್ನ ಅಪೋಸ್ತಲ ಒಂದ್ ಕಡೆ ಬಾಗಿಲು ಬಿಟ್ಟು ಅದರ ಹಿಂದ್ಗಡೆ ಮಲಕಲಿ ಅಂತ ಹೇಳುದು ಇಷ್ಟು ಮಂದಿ ಪ್ರವಾದಿಗಳು ಒಂದು ಕಡೆ ಇಟ್ಟಿದೆ. ಈ ಕಡೆ ಪ್ರವಾದಿ ಇಟ್ಟು ಈ ಕಡೆ ಅಪೋಸ್ತಲರ ಇಟ್ಟಿಗೆಸಿಂದ ಇವ್ರ ಜೀವಿತ ಹೆಂಗದೋ ಇವ್ರ ಜೀವಿತ ಟ್ಯಾಲಿ ಮಾಡೋಣ. ಈ ಕಡೆ ಒಂದ್ ಸೈಡ್ ಯಾರದ್ರಲ್ಲಿ ಪ್ರವಾದಿಗಳು, ಈ ಕಡೆ ಯಾರದಲ್ಲಿ ಯೇಸು ಕ್ರಿಸ್ತ ನಂಬಿರ್ತಕ್ಕ ಅಪೋಸ್ತಲರು ಪೌಲನ ಹಿಡ್ಕೊಂಡು ಅವರೆಲ್ಲ ಈ ಕಡೆ ಸೈಡ್ ಅದಾರ, ಈ ಕಡೆ ಸೈಡ್ ಅದಾರ. ಇವರಂಗ ಪ್ರವಾದಿಗಳು ಹೆಂಗ್ ಬದುಕ್ಯಾರ ಅಂತಂದ್ರೆ ಸುಖವಾಗಿ ಬದುಕ್ಯಾರ, ನಿದ್ದೆ ಮಾಡ್ಕ್ಯಾನ. ದಾವೀದು ಮಹಾರಾಜಗೆ ಬದುಕ್ಯಾನ, ಅವ್ರು ಊಟ ಮಾಡ್ಕೊಂಡು ಬದುಕ್ಯಾನ. ಸೊಲೊಮನ್ ರಾಜ ಹೆಂಗ್ ಬದುಕ್ಯಾನ, ಅವ್ರೆಲ್ಲ ಬದುಕಲ್ಲ. ಇವ್ರ ಜೀವಿತಕ್ಕ ಇವ್ರ ಜೀವಿತ ಹೆಂಗೈತೆ ವ್ಯತ್ಯಾಸ ಹೇಳ್ರಿ? ಹೆಂಗೈತೆ ವ್ಯತ್ಯಾಸ?
ಇವರೊಂದು ಜೀವಿತಕ ಇವ್ರ ಜೀವಿತಕ ಅಪೋಸ್ತಲರು ಹೆಂಗ್ ಬದುಕಿದ್ರು? ಅಪೋಸ್ತಲರು ಹೆಂಗ್ ಬದುಕಿದ್ರಿ? ಮೋಸೆಸ್ ಅಪೋಸ್ತಲರು ಹೆಂಗ್ ಬದುಕಿದ್ರು? ಪೌಲ್ ಹೆಂಗ್ ಬದುಕಿದ? ಪೌಲ್ ಊಟ ಐತನ, ನಿದ್ದೆ ಐತನ, ಆಗಲೇ ಪ್ರಾಣ ತ್ಯಾಗ ಮಾಡೋದಕ್ಕ ಇರೋದು. ಈ ಕಡೆ ಗುಂಪು ಐತೆ, ಎಲ್ಲ ಸೌಲಭ್ಯ ಐತೆ ಇವರಿಗೆ. ಬಟ್ ಇವರಿಗೆ ಕಷ್ಟಗಳು ತುಂಬಿದ್ರಲ್ಲಿ. ಇದೇ ವ್ಯತ್ಯಾಸ ತಿಳ್ಕೊಳ್ರಿ, ಇದೇ ತಿಳ್ಕೊಳ್ರಿ. ಈ ಕಡೆ ಪ್ರಯಾಣ ಹೆಂಗೈತಿ, ಈ ಕಡೆ ಪ್ರಯಾಣ ಹೆಂಗೈತೆ ಅಂತೇಳಿ. ಈಗ ನಾವು ಈ ಗುಂಪಿಗೆ ಸಂಬಂಧಪಟ್ರೆ, ಈ ಗುಂಪಿಗೆ ಸಂಬಂಧಪಟ್ಟರು. ನಮ್ದು ಯಾವ ಗುಂಪು? ನಮ್ದು ಯಾವ ಗುಂಪು? ಈ ಕಡೆ ಯೇಸು ಕ್ರಿಸ್ತ ಬರ್ಲಾರ ಮುಂಚಿತೆಗೆ ಈ ಕಡೆ ಒಂದು ಗುಂಪು ಐತೆ, ಯೇಸು ಕ್ರಿಸ್ತ ಬಂದ್ಮೇಲೆ ಒಂದು ಗುಂಪು ಈ ಕಡೆ ಐತೆ. ನಾವು ಯಾವ ಗುಂಪಿನವ್ರು? ಯಾವ ಗುಂಪಿನವರು? ನಾವು ಯಾವ ಗುಂಪಿನಲ್ಲಿ? ಒಟ್ಟು ಎರಡು ಇದಾವೆ ಇಲ್ಲಿ ಧರ್ಮಶಾಸ್ತ್ರ ಬೈಬಲಲ್ಲಿ, ಎರಡು ಇದಾವ. ಯೇಸು ಕ್ರಿಸ್ತ ಬರ್ಲಾರ ಮುಂಚೆಗೆ ಒಂದು ಗುಂಪು ಐತೆ, ಯೇಸು ಕ್ರಿಸ್ತ ಬಂದ್ಮೇಲೆ ಒಂದು ಗುಂಪು ಐತೆ. ನಾವು ಇಷ್ಟಕ್ಕೆ ಯಾವ ಗುಂಪಿನ? ನಾವು ಈ ಕಡೆ ಈ ಕಡೆ ಅಪೊಸ್ತಲರು ಪೌಲ್ ಒಂದು ಗುಂಪು, ಈ ಕಡೆ ಪ್ರವಾದ ಒಂದು ಗುಂಪು. ಯಾವ ಗುಂಪಿನವ್ರು ನಾವು? ಯಾವ ಗುಂಪಿನ ಹೇಳ್ರಿ? ನಮ್ದು ಯಾವ ಗುಂಪು? ಅಪೊಸ್ತಲರ ಗುಂಪು ನಮ್ಮದು. ಮತ್ತೆ ಇಲ್ಲಿರ್ಬೇಕಾ ಅಲ್ಲಿ ಹೋಗ್ಬೇಕ? ನಾವು ಇಲ್ಲಿರ್ಬೇಕು ಅಲ್ಲಿ ಹೋಗ್ಬೇಕ್ರಿ? ನೀವೇ ಆಲೋಚನೆ ಮಾಡ್ಕೊಳ್ಳೋದು. ನಿಮ್ಗೆ ಅರ್ಥ ಅಲ್ಲ ನನಗೆ ಗೊತ್ತು, ಅರ್ಥ ಮಾಡ್ಕೊಂಡ್ರೆ ಒಳ್ಳೇದೇ. ಪ್ರಿಯರಂತ ಆತ್ಮ ಆಲೋಚನೆ ಮಾಡ್ರಿ. ಯಾಕಂದ್ರೆ ಬೋಧನೆ ಅಂತಕ್ಕಂಥದ್ದು ನಿಮ್ಗೆ ಕೇಳಕ್ಕೆ ಮಾಡಿ ಬರ್ಬೋದು, ಆದ್ರೆ ಆ ಬೋಧನೆ ನಮ್ಮ ಆತ್ಮಗಳನ್ನೇ ರಕ್ಷಿಸುವಂತ ಬೋಧನೆ. ಅದನ್ನು ವಾಕ್ಯ ಅಂತಕ್ಕಂಥದ್ದು ನಮ್ಮ ಆತ್ಮಗಳನ್ನ ರಕ್ಷಿಸುವಂತ ವಾಕ್ಯ ಅದು. ಆ ವಾಕ್ಯನ ನಿರಾತರ್ಕ ಮಾಡ್ಬಾರ್ದು. ನಾವು ಆ ವಾಕ್ಯನ ಹೆಂಗ್ ಕೇಳಿ ಓದ್ತಕ್ಕಂಥ ಅದನ್ನ ನಮ್ಮ ಆಲೋಚನೆ ಹೆಂಗಿರ್ಬೇಕು, ನಮ್ಮ ನುಡಿ ಇರ್ಬೇಕು, ಯಾರ ಕೈಗೆ ಧರ್ಮಶಾಸ್ತ್ರ ಇರ್ಬೇಕು, ಯಾರು ಬೋಧನೆ ಮಾಡ್ಬೇಕು, ಯಾರು ಹೆಂಗ ಬೋಧನೆ ಮಾಡಕತ್ತಾರ, ಈ ದೇವ್ರು ಯಾರ ಮೂಲಕ ಬೋಧನೆ ಮಾಡಿಸ್ತಾನ. ಯಾಕಂದ್ರೆ ಈ ಭೂಮಿ ಮೇಲೆ ಸೈತಾನ ಬೋಧಕರು ಇದಾರ, ದೇವ್ರ ಜೊತೆ ಬೋಧಕರು ಕೂಡ ಆಗಿದಾರ. ಆದ್ರೆ ಎಲ್ಲ ಜಗ್ಗಿ ಮಂದಿ ಬೋಧಕರು ಇದಿರಲ್ಲ. ಇನ್ನು ಮುಂದೆ ಬರ್ತಾ ಟೇಜ್ ಮೇಲೆ ಬೋಧಕರಿಗೆ ಮುಂದೆ ಕುಂತ್ರೆ ಕಮ್ಮಿ ಆಗ್ತಾರ, ಆ ಮಟ್ಟಿಗೆ ಬರ್ತದ ಗೊತ್ತಿಲ್ಲ. ಏನಾದ್ರೂ ಕೂಡ ನೀವು ಕೇಳಂತ ರೀತಿಯಲ್ಲಿ ಚೆನ್ನಾಗಿ ಕೇಳ್ರಷ್ಟೇ. ನೀವು ಕೇಳಂತ ಬೋಧನೆ ಇದು ಪರಿಶುದ್ಧಾತ್ಮ ಬೋಧನೆನಾ ಅಥವಾ ಯಾವ ಬೋಧನೆ ಅಂತೇಳಿ ಕೇಳಿ ಆಲೋಚನೆ ಮಾಡ್ರಿ. ನೀವು ಮನುಷ್ಯರು ಒಪ್ಕೋಬೇಕು, ಮನುಷ್ಯರನ್ನ ಹೊಂದಾಣಿಕೆ ಮಾಡ್ಬೇಕು ಅಂತ ನಡೆಯಲ್ಲ. ಅವರು ಮನುಷ್ಯರು ಒಪ್ಪಂತ ಬೋಧನೆ ಅಲ್ಲ, ಮನುಷ್ಯರು ಮರಳಾಗ್ತಕ್ಕಂಥ ಬೋಧನೆ ಅಸಲೇ ಬೇಡ. ವಾಕ್ಯಕ್ಕೆ ಮರಳಬೇಕು, ಧರ್ಮಶಾಸ್ತ್ರಕ್ಕೆ ಮರಳಬೇಕು. ಅವಾಗತನು ಪಂಡಿತನಾತನು, ಅವಾಗತನು ವಿದ್ಯಾವಂತನು, ಬುದ್ಧಿವಂತನು, ಜ್ಞಾನವಂತನು, ಪರಲೋಕಕ್ಕೆ ವಾರಸ್ತನು ಆ ವ್ಯಕ್ತಿ ಆತನು. ಧರ್ಮಶಾಸ್ತ್ರಕ್ಕೆ ಮರಳಾಗುತ್ತೆ ನಾವು ಅಷ್ಟೇ ಹೊರತು ಮನುಷ್ಯರಿಗೆ ಮರಳಾಗಬಾರ್ದು. ತಲೆ ಮೇಲೆ ಕೈ ಇಟ್ಟವರಿಗೆ ಮರಳ ಅನ್ಕೋ ಆ ಹಂಗೆಯೇ ತಳಗೋಗ್ಬಿಡ್ತೀರಿ. ದೇವ್ರ ವಾಕ್ಯಕ್ಕೆ ಮರಳ ಅನ್ಕೋ ನಿತ್ಯ ಜೀವ ಇರ್ತವೆ. ಅದಕ್ಕೆ ಯಾರಿಗೆ ಮರಳಾಗಬೇಕು, ಯಾವ ಬೋಧನೆಗಿರ್ಬೇಕು, ನೀವೇ ನಿರ್ಣಯ ತಗೊಳ್ರಿ, ನೀವೇ ಆಲೋಚನೆ ಮಾಡ್ರಿ. ಕಣ್ಮುಚ್ಚಲು ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನಾಗಿರ್ತಕ್ಕಂಥ ದೇವರೇ, ನಾವು ಸ್ತೋತ್ರ ತಂದೆ. ಮತ್ತೊಂದು ಸಾರಿ ತಂದೆ ಈ ಕಾಲದಲ್ಲಿ ನಿಮ್ಮ ವಾಕ್ಯಗಳನ್ನು ತಿಳಿಸಿದ್ರಿ. ಕೇಳಿರ್ತಕ್ಕಂಥ ವಾಕ್ಯಗಳನ್ನು ಮನಸ್ಸಿಟ್ಟುಕೊಂಡು ವಾಕ್ಯ ಪ್ರಕಾರ ಬದುಕುವುದಕ್ಕೆ ನಮಗೆ ಆಲೋಚನೆ ಕೊಡ್ರಿ. ಕಾಲ ದಿನ ಸಮಯಗಳು ಎಷ್ಟೋ ವೇಗಗಳು ಹೋಗ್ತದೆ ತಂದೆ. ಮರಣ ತಂದೆ ನಮಗೆ ಇಂದು ಅಥವಾ ನಾಳೆ ಬರುವುದು ತಂದೆ. ಆದರೆ ಮರಣವು ಬರಲು ಮುಂಚಿತವಾಗಿ ನಾವು ನಮ್ಮ ಬದುಕನ್ನು ಸರಿದಿದ್ದುಕೊಂಡು ವಾಕ್ಯದಲ್ಲಿ ಇದ್ದೀವೋ ಇಲ್ಲವೋ ಅಂತ ಆಲೋಚನೆ ಮಾಡಿಕೊಂಡು ಸರಿದೊಂದು ದಾರಿ ನಡೆಯೋದಕ್ಕೆ ಅವಳ ಆಲೋಚನೆ ನಡೆಸ್ತಂತ ಬೇಡಿಕೊಡುತ್ತಾ, ಮತ್ತೊಂದು ಸಾರಿ ನಿಮ್ಮ ವಾಕ್ಯನ ಕೇಳ್ತಾ ನಮ್ಮೆಲ್ಲರೂ ಕೂಡ ತಂದೆ ನಮ್ಮ ಜೊತೆಗಿರ ಅಂತ ಬೇಡಿಕೊಡುತ್ತಾ, ಮುಂದುವರೆದ ಕಾರ್ಯಕ್ರಮ ಕೂಡ ನಿಂತು ನಡೆಸಂತ ಬೇಡುತ್ತಾ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಡುತ್ತಂದೆ.